ಬಾಗಲಕೋಟೆ ಜಿಲ್ಲೆ, ಕರ್ನಾಟಕ ರಾಜ್ಯ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಯೂನಿಯನ್ ಬೆಂಗಳೂರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಸಂಘಟಿತ ಮತ್ತು ಅಸಂಘಟಿತ ಕಟ್ಟಡ ಕೂಲಿ ಕಾರ್ಮಿಕರ ಸಂಘ ಹುನಗುಂದದ ಅಂಗಘಟಕವಾದ ನೂತನ ಕಾರ್ಮಿಕ್ ಯೂನಿಯನ್ ಸಂಘ ಹುನಗುಂದ ಘಟಕದ ಉದ್ಘಾಟನಾ ಸಮಾರಂಭವು ದಿನಾಂಕ ಡಿಸೆಂಬರ್ 23, 2025 ರಂದು ಸಾಯಂಕಾಲ 5 ಗಂಟೆಗೆ ಹಜರತ್ ಸೈಯದ ಶಾ ಮುರ್ತುಜಾ ಹುಸೇನ್ ಯೂಸ್ ಫೈಸಲ್ ಪಾಷಾ ಮತ್ತು ಶ್ರೀಯಮರೇಶ್ವರ ದೇವರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಕರ್ನಾಟಕ ರಾಜ್ಯ ಸರಕಾರದ ಕಾರ್ಮಿಕ ಸಚಿವರಾದ ಸಂತೋಷ ಲಾಡ್ರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಟಿಸಿಎಚ್ ಕಾಲೇಜು ಮೈದಾನದ ಬಹಿರಂಗ ವೇದಿಕೆಯಲ್ಲಿ ಜರುಗಿತು. ಈ ವೇದಿಕೆ ಕಾರ್ಯಕ್ರಮಕ್ಕೆ ಸಚಿವರನ್ನು ಮತ್ತು ಶಾಸಕರಿಗೆ ಪಟಾಕಿ ಮತ್ತು ಸಿಡಿಮದ್ದುಗಳ ಅಬ್ಬರದಲ್ಲಿ ಬೈಕ್ ಮೆರವಣಿಗೆ ಮುಖಾಂತರ ಕರೆತರಲಾಯಿತು. ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಸಚಿವ ಸಂತೋಷ ಲಾಡರು ಉದ್ಘಾಟನೆ ಪರ ಹಾಗೂ ಶಾಸಕ ಕಾಶಪ್ಪನವರರು ಅಧ್ಯಕ್ಷೀಯ ಪರ ಮಾತನಾಡಿ, ಭಾರತ ದೇಶದಲ್ಲಿ ಯಾವ ರಾಜ್ಯ ಸರಕಾರಗಳು ಜನರಿಗೆ ತಲುಪುವಂತೆ ಮಾಡದಿರುವುದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರಕಾರವು ಗಿಗ್ ಮಸೂದೆ ಜಾರಿ ಮಾಡಿ ಜೊಮ್ಯಾಟೊ, ಅಮೆಜಾನ್, ಫ್ಲಿಪ್ಕಾರ್ಟ್, ಬ್ಲಿಂಕ್ಡಿನ್ನಂತಹ ಆ್ಯಪ್ ಮುಖಾಂತರ ನಗರ ಪ್ರದೇಶಗಳಿಂದ ಆನ್ಲೈನ್ ಮುಖಾಂತರ ತ್ವರಿತವಾಗಿ ಮನೆಗಳಿಗೆ ತಲುಪಿಸುವ ವ್ಯಾವಹಾರಿಕ ವ್ಯವಸ್ಥೆಯಾಗಿದ್ದು, ಈ ಉದ್ಯೋಗದಲ್ಲಿ 4 ರಿಂದ 5 ಲಕ್ಷ ಜನ ಈ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ಅಂಕಿಅಂಶಗಳ ಮಾಹಿತಿ ನೀಡಿದರು. ನಂತರ ನೀತಿ ಆಯೋಗದ ವರದಿ ಪ್ರಕಾರ ದೇಶದಲ್ಲಿ ಬರುವ ದಿನಮಾನಗಳಲ್ಲಿ ಗಿಗ್ ವಲಯದಲ್ಲಿ 30 ಲಕ್ಷ ಜನ ತೊಡಗಿಸಿಕೊಳ್ಳುವ ಹಾಗೂ ಸಿದ್ದರಾಮಯ್ಯನವರ ಮೊದಲ ಅಧಿಕಾರಾವಧಿಯ ಸರಕಾರದಲ್ಲಿ ಈ ಕೆಲಸದಲ್ಲಿ ಅಪಘಾತ ಮತ್ತು ಶಾಶ್ವತ ವೈಕಲ್ಯತೆಗೆ ಒಳಗಾದ ಕಾರ್ಮಿಕರಿಗೆ ಪರಿಹಾರ ಜಾರಿ ಮಾಡಿ ಪ್ರಸ್ತುತ ಸರಕಾರದಲ್ಲಿ ಸುಮಾರು 5 ಲಕ್ಷ ರೂಪಾಯಿಗಳ ಪರಿಹಾರ ಜಾರಿಗೆ ತಂದಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಈ ಪ್ರತಿ ವ್ಯವಹಾರದಿಂದ ಪ್ರತಿಶತ 1 ರಿಂದ 5% ಸೆಸ್ ಸಂಗ್ರಹಣದಿಂದ 100 ಕೋಟಿ ಲಾಭವಾಗುವುದನ್ನು ಮತ್ತು ಯುವಕರಿಗೆ ಶಿಕ್ಷಣ ಜೊತೆಗೆ ಪಾರ್ಟ್ ಟೈಮ್ ಕೆಲಸದ ಅವಕಾಶ ಕಲ್ಪಿಸಿದ್ದು ಹಾಗೂ ವಲಯದ ಸುಮಾರು 11 ಲಕ್ಷ ಜನ ಕಾರ್ಮಿಕರು ನೋಂದಾಯಿತರಾಗಿದ್ದು, ಸರಕಾರವು ಸುಮಾರು 25 ಲಕ್ಷ ಜನ ಕಾರ್ಮಿಕರಿಗೆ ಗುರುತಿನ ಚೀಟಿ ನೀಡುವ ಯೋಜನೆ ಹಾಕಿಕೊಂಡಿದೆ ಎಂದರು. ನಂತರ ಸಿನಿಮಾ ರಂಗದಲ್ಲಿರುವ 2 ಲಕ್ಷ ಜನರಿಗೆ ಅನುಕೂಲ ಕಲ್ಪಿಸಿದ್ದು ಹಾಗೂ ಡೊಮೆಸ್ಟಿಕ್ ಕೆಲಸಗಾರರಿಗೆ ಅಂದರೆ ನಗರ ಪ್ರದೇಶಕ್ಕೆ ವಲಸೆ ಬಂದು ಮನೆ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಮಸೂದೆ ಜಾರಿ ಮಾಡುವ ಬಗ್ಗೆ ಹಾಗೂ 33 ಇಲಾಖೆಗಳಲ್ಲಿ ಹೊರಗುತ್ತಿಗೆಯೊಂದಿಗೆ ಕೆಲಸ ಮಾಡಲು ಜಿಲ್ಲಾ ಸ್ತರದಲ್ಲಿ ಅವಕಾಶ ಕಲ್ಪಿಸುವುದು ಹಾಗೂ ವಿಕಲಚೇತನರಿಗೆ ಖಾಸಗಿ ಕ್ಷೇತ್ರದ ಶಿಕ್ಷಣ ಉದ್ಯಮಗಳಲ್ಲಿ ಪ್ರತಿಶತ 5% ಮೀಸಲು ಕಲ್ಪಿಸುವ ಮಸೂದೆ ಜಾರಿ ಮಾಡುವ ಚಿಂತನೆ ಇದೆ ಎಂದರು. ನಂತರ ಆಶಾದೀಪ ಯೋಜನೆಯಡಿ ಸರಕಾರದಲ್ಲಿ ನೋಂದಾಯಿಸಿಕೊಂಡು ಎಸ್ಸಿ/ಎಸ್ಟಿ ಜನಾಂಗಕ್ಕೆ ಕೆಲಸವ ನೀಡುವ ಉದ್ದಿಮೆದಾತರಿಗೆ ಪ್ರತಿಶತ 50% 2 ವರ್ಷದವರೆಗೆ ಸರಕಾರವೇ ವೇತನ ಭರಿಸುವ ವ್ಯವಸ್ಥೆಯಿದ್ದು, ಇದರಲ್ಲಿ ಸುಮಾರು 10,000 ಜನ ಕೆಲಸ ಮಾಡುತ್ತಿದ್ದು, ಈ ಕೆಲಸಗಾರ ಮಧ್ಯದಲ್ಲಿ ವ್ಯತ್ಯಾಸ ಬಂದಾಗ ಗ್ರಾಚ್ಯುಟಿ ಮುಖಾಂತರ 5 ವರ್ಷಗಳ ನಂತರ ಆ ಕುಟುಂಬಕ್ಕೆ ವರ್ಗಾಯಿಸುವ ವಿಮಾ ವ್ಯವಸ್ಥೆ ಇದಾಗಿದೆ ಎಂದರು. ನಂತರ ಅಸಂಘಟಿತ ಕಾರ್ಮಿಕರಲ್ಲಿರುವ ಸುಮಾರು 56 ಪಂಗಡ ಮತ್ತು 101 ಸಮಾಜದ ಪ್ರತಿಶತ 90% ಚಿಕ್ಕ ಕಸಬುದಾರರಿಗೆ ದೇಶದಲ್ಲಿ 7 ಲಕ್ಷ ಜನರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ್ದನ್ನು ಹಾಗೂ ಸರಕಾರವು ಪೆಟ್ರೋಲ್ ಡೀಸೆಲ್ನಲ್ಲಿ 1 ರೂಪಾಯಿನಷ್ಟು ಸೆಸ್ ಸಂಗ್ರಹಣೆಗೆ ಅವಕಾಶ ಮಾಡಿಕೊಟ್ಟರೆ 2,500 ಕೋಟಿ ಹಣ ಸಂಗ್ರಹಣೆಗೊಂಡು 3 ಲಕ್ಷ ಕಾರ್ಮಿಕರಿಗೆ 5 ಲಕ್ಷ ಅಭಾವ ಕಾರ್ಡ್ ಹಾಗೂ 10 ರಿಂದ 15 ಲಕ್ಷ ಗುರುತಿನ ಚೀಟಿ ವಿತರಿಸಲು ಸಾಧ್ಯವಾಗುತ್ತದೆ ಎಂದು ಗಮನ ಸೆಳೆದರು. ನಂತರ ಸರಕಾರದ 5 ಗ್ಯಾರಂಟಿಗಳನ್ನು ಸ್ಮರಿಸುತ್ತಾ ಕೇಂದ್ರದ ನರೇಂದ್ರ ಮೋದಿರ ಬಿಜೆಪಿ ಸರಕಾರವು ದೇಶದ 148 ಕೋಟಿ ಜನ ಪ್ರತಿ ವಸ್ತುವಿನಿಂದ ಖರೀದಿಯಿಂದ ಸಂಗ್ರಹಣೆಗೊಳ್ಳುವ ಜಿಎಸ್ಟಿ ತೆರಿಗೆ ಹಣವು 1% ಉದ್ದಿಮೆದಾರರಿಗೆ ಸಾಲ ನೀಡಿ 200 ಕೋಟಿ ಸಾಲ ಹಾಗೂ 16,36,000 ಕೋಟಿ ನೋಟು ರದ್ದತಿ, 101 ಜನರ ಪ್ರಾಣಹಾನಿ ಹಾಗೂ ಮರು ನೋಟು ಮುದ್ರಣಕ್ಕೆ 46,000 ಕೋಟಿ ರೂಪಾಯಿಗಳ ದುಂದು ವೆಚ್ಚ ಮಾಡಿ ಸರಕಾರದ ಬೊಕ್ಕಸಕ್ಕೆ ನಷ್ಟುಂಟು ಮಾಡಿದ್ದಾರೆಂದು ಹರಿಹಾಯ್ದರು. ನಂತರ ಜಿಲ್ಲೆಯಲ್ಲಿ 65,000 ನೋಂದಾಯಿತ ಕಾರ್ಮಿಕರಿದ್ದು, ಇವರಲ್ಲಿ 630 ಜನರಿಗೆ 3 ಕೋಟಿ 90 ಲಕ್ಷ ರೂಪಾಯಿಗಳು ಮದುವೆ ಸಹಾಯಧನ ಮತ್ತು 35,097 ಮಕ್ಕಳಿಗೆ ಶಿಕ್ಷಣ ಸಹಾಯಧನ ನೀಡಿದನ್ನು ಹಾಗೂ 986 ಮೊಬೈಲ ಸಂಚಾರಿ ಆರೋಗ್ಯ ವ್ಯವಸ್ಥೆಯಿಂದ 19,185 ಜನರಿಗೆ
ತಪಾಸಣೆ ಮಾಡಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಶಾಸಕ ಕಾಶಪ್ಪನವರರು ಸಚಿವ ಸಾಧನೆಗಳು ಕೊಂಡಾಡುತ್ತಾ ಕೇಂದ್ರ ಸರಕಾರವು ನರೇಗಾ ಯೋಜನೆಯ ಮಹಾತ್ಮ ಗಾಂಧಿರ ಹೆಸರನ್ನು ಬದಲಾಯಿಸಿ ವಿಬಿಜಿರಾಮ್ಜಿ ಮಾಡಿದಕ್ಕೆ ವಾಗ್ದಾಳಿ ನಡೆಸಿದವರು ಮರುಗಾಂಧಿಯವರ ಹೆಸರು ಸ್ಥಾಪನೆಗೊಳ್ಳುವರೆಗೆ ನಮ್ಮ ಹೋರಾಟ ನಿಲ್ಲದು ಎಂದು ಗುಡಗಿದರು. ಏತನ್ಮಧ್ಯೆ ಕಾರ್ಯಕ್ರಮದಲ್ಲಿ ಗಣ್ಯಮಾನ್ಯರಿಗೆ ಸಮ್ಮಾನ ಹಾಗೂ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ತಮ್ಮ ಕುಂದುಕೊರತೆಗಳ ಅಹವಾಲು ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಎಸ್ಕೆ ಕೊನೆಸಾಗರ, ನಿವೃತ್ತ ಉಪನ್ಯಾಸಕರಾದ ಸಿದ್ಧಲಿಂಗಪ್ಪ ಬೀಳಗಿರು ವೇದಿಕೆ ಹಂಚಿಕೊಂಡರೆ, ಸಂಘದ ಕಾನೂನು ಸಲಹೆಗಾರರಾದ ಮಹಾಂತೇಶಾವಾರಿ, ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿ ಸೇರಿದಂತೆ ಮುಖ್ಯಾತಿಥಿಗಳು, ತಾಲೂಕಾ ಆಡಳಿತಾಧಿಕಾರಿಗಳು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಹುನಗುಂದ ಕಾರ್ಮಿಕ ಘಟಕದ ಅಧ್ಯಕ್ಷ ಮಹಿಬೂಸಾಬ್ ಧನ್ನೂರ, ಮುಖಂಡರಾದ ಬಸವರಾಜ ಹೊಸೂರ, ಉಪಾಧ್ಯಕ್ಷ ಹನುಮಂತಪ್ಪ ಕೌಜಗನೂರರು ಸೇರಿ ಸಂಘದ ಸರ್ವ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಸದನದಲ್ಲಿ ಕರ್ಜಿಸಿದ ಹುಲಿ ನಮ್ಮ ಹುಲಿ ವಿಜಯನಗರ ಕಶಕನವರು ಬೇರೆ ನುಡಿಯ ಹರಿಕರರು ಹುಲಿ ನಮ್ಮ ಹುಲಿ. ನುಡಿದಂತೆ ನಡೆದ ಸರ್ದಾರ ರೋಯಿವರ ಅಂಬೇಡ್ಕರ ತತ್ವದಿ ಮೇಗಾರ ದಾನಧರ್ಮ ತತ್ವ ಸಿದ್ಧಾಂತ ಮೆರೆಸಾರ ಗಾಂಧಿಯಂತ ಸರತೆ ಉಳ್ಳವಾರ ನಾಯಕ 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 ನಾಯಕ. ಇಲ್ಲಿಗೆ ಬಂದಾರ ರೈತರ ದೇಶದ ನೆನಪು ಅಂದಾರ ದುಡಿತವೆ ದುಡ್ಡಿನ ತಾಯಿ ಎಂದು ಮೆರೆದಾರ ಬಡವದಲ್ಲಿ ತರಿಗೆ ಕರುಣಿಸಿ ಕಾಯ್ತಾರ. ಈ ಬಲಿ ಬಲಿ ಎಲ್ಲರೂ ಚಪ್ಪಳೆ ಬರಲಿ. ಕಟ್ಟಡ ಕಾರ್ಮಿಕರ ಎಲ್ಲ ಸಂಘಟನೆಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಸಮಾರಂಭದ ಈ ಕಾರ್ಯಕ್ರಮ ಮುಖಾಂತರ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಜನಕ್ಕೆ ಮುಟ್ಟಿಸಬೇಕು. ಈ ನಮ್ಮ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕಂತ ಹೇಳಿ ನಾವಲ್ಲಿ ಸೇರಿದ್ದು. ಬಂಧುಗಳೇ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಇವತ್ತು ಹಲವಾರು ಪ್ರೋಗ್ರೆಸಿವ್ ಬಿಲ್ಗಳನ್ನು ನಾವು ಮಾಡಿದ್ದೇವೆ. ಪ್ರಪ್ರಥಮದಲ್ಲಿ ಗಿಗ್ ಬಿಲ್ ಅಂತ ನಾವು ಕರಿತೀವಿ. ಭಾರತ ದೇಶದಲ್ಲಿ ನೂತನವಾದಂತ ಬಿಲ್ ಇದು. ಗಿಗ್ ಬಿಲ್ ಅಂದ್ರೆ ಏನ್ ಸರ್ ಅಂತಂದ್ರೆ, ಇಲ್ಲಿ ಯಾರು ಝೊಮ್ಯಾಟೊ ಆಗಿರ್ಲಿ, ಅಮೆಜಾನ್ ಆಗಿರ್ಲಿ, ಫ್ಲಿಪ್ಕಾರ್ಟ್ ಆಗಿರ್ಲಿ, ಓಲಾ ಆಗಿರ್ಲಿ, ಊಬರ್ ಆಗಿರ್ಲಿ, ಬ್ಲಿಂಕಿಟ್ ಆಗಿರ್ಲಿ ಅಂತ ಏನು ಸಿಟಿಗಳಲ್ಲಿ ಆಪ್ ಮುಖಾಂತರ ಮನೆ ಮನೆಗೆ ನಾವು ಆರ್ಡರ್ ಮಾಡಿರ್ತಕ್ಕಂಥ ಪಾರ್ಸೆಲ್ಗಳನ್ನ ಏನು ಕುಂತಲ್ಲೇ ಮನೆಯಲ್ಲಿ ತಂದು ಮುಡಿಸ್ತಾರೆ, ಆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಆಪ್ ಮುಖಾಂತರ ಅಗ್ರಿಗೇಟರ್ಸ್ ಅಂತ ನಾವೇನು ಕರಿತೀವಿ ಬಿಲ್ ಇದೆ.
ನಿಮಗೆ ಮಾಹಿತಿ ಕೊಡಬೇಕೆಂಬ ಉದ್ದೇಶಕ್ಕಾಗಿ ಈಗ ನಾವು ಸಿಟಿಗಳಲ್ಲಿ ಬಂದಿರ್ತಾರೆ. ಇಲ್ಲಿ ಬಹುಶೇಖರ ಮುಂದೆ ಬರ್ತಕ್ಕಂಥ ಇಲ್ಲಿ ಪ್ರಾರಂಭ ಆಗತ್ತೆ. ಈ ಕಡೆ ಭಾಗದಲ್ಲಿ ಆಲ್ರೆಡಿ ಲಾಜಿಸ್ಟಿಕ್ಸ್ ಪಾರ್ಕ್ ಚಾಲು ಆಗಿದೆ. ಅಮೆಜಾನ್ ಇಲ್ಲಿ ಡೆಲಿವರಿ ಆಗ್ತಿರ್ಬೋದು ಜಿಲ್ಲೆ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ. ಯಾರು ಮನೆ ಮನೆಗೆ ಆನ್ಲೈನ್ ಮುಖಾಂತರ ತಲುಪಿಸ್ತಾರೆ ನಮಗೆ, ಅದಕ್ಕೆ ನಾವು ಗೀಗ್ ಎಕಾನಮಿ ಅಂತ ಕರಿತೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ರಿಂದ 5 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ. ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಮುಂದೆ ಬರ್ತಕ್ಕಂಥ ಸುಮಾರು 30 ಲಕ್ಷ ಜನ ಈ ಒಂದು ಗೀಗ್ ಎಕಾನಮಿಯಲ್ಲಿ ಕೆಲಸ ಮಾಡತಕ್ಕಂಥ ಸಾಧ್ಯತೆ ಇದೆ. ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಯಾರಿಗೆ ಈಗ ಅಪಘಾತದಲ್ಲಿ ಅಪಾಯಗೊಂಡು ಜೀವ ಮರಣ ಆದ್ರೆ ಅವ್ರಿಗೆ ದುಡ್ಡನ್ನು ಕೊಡ್ತಾ ಇದೀವಿ. ಡಿಸಬಿಲಿಟಿ ಆದ್ರೆ ಅವರಿಗೆ ದುಡ್ಡನ್ನು ಕೊಡ್ತಾ ಇದೀವಿ. ಅದು ನಮ್ಮ ಆಯೋಗದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮೊದಲನೇ ಬಾರಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಆದ್ರೆ ಈಗ ಗಿಗ್ ಬಿಲ್ ಮುಖಾಂತರ ಎವ್ರಿ ಟ್ರಾನ್ಸಾಕ್ಷನ್ ಮೇಲೆ ನಾವು ಸೆಸ್ ಕಲೆಕ್ಟ್ ಮಾಡ್ತಾ ಇದೀವಿ. ಪತ್ರಿಕಾ ಮಾಧ್ಯಮದವರು ದಯವಿಟ್ಟು ಕೇಳಿಸ್ಕೋಬೇಕು. ಆನ್ ಎವ್ರಿ ಟ್ರಾನ್ಸಾಕ್ಷನ್ ಅಂತಂದ್ರೆ ಏನು, ನಾವು ಗೂಡ್ಸ್ ವ್ಯಾಲ್ಯೂ ಮೇಲೆಲ್ಲ, ಟ್ರಾನ್ಸ್ಪೋರ್ಟ್ ಆಗಿರ್ತಕ್ಕಂಥ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಮೇಲೆ. ಫಾರ್ ಎಕ್ಸಾಂಪಲ್ A to B ಡಿಸ್ಟೆನ್ಸ್ 10 ಕಿಲೋಮೀಟರ್ ಇದ್ರೆ, ಉದಾಹರಣೆಗೆ ಸ್ವಿಗ್ಗಿನಲ್ಲಿ ನಾವಾಗ್ಲಿ ನೀವಾಗ್ಲಿ ಒಂದು ದೋಸೆನ ಆರ್ಡರ್ ಮಾಡಿದ್ರೆ ಅವನು ಹೋಟೆಲ್ ಇಂದ ಮನೆಗೆ ತರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನಿದೆ, ಇಟ್ಸ್ ನಾಟ್ ಆನ್ ದ ಗೂಡ್ಸ್, ಅಟ್ ಇಸ್ ನಾಟ್ ಆನ್ ದ ಪ್ರಾಡಕ್ಟ್, ಇಟ್ಸ್ ನಾಟ್ ಆನ್ ದ ಫುಡ್. ಟ್ರಾನ್ಸ್ಪೋರ್ಟ್ ವ್ಯಾಲ್ಯೂ ಮೇಲೆ ನಾವು 1 ರಿಂದ 5% ವರೆಗೆ ನಾವು ಅದು, ಯಾಕಂದ್ರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ಬೇರೆ ರೀತಿಯಾದಂತಹ ಬಿಸ್ನೆಸ್ ಇದೆ. ಅರ್ಬನ್ ಕ್ಲಾಬ್ನವರು ಸರ್ವಿಸ್ ಬೇಸ್ ಬಿಸ್ನೆಸ್ ಇದೆ, ಕೆಲವೊಂದು ಟ್ರಾನ್ಸ್ಪೋರ್ಟ್ ಬೇಸ್ ಬಿಸ್ನೆಸ್ ಇದೆ. ಹಂಗಾಗಿ 1 to 5% ಇವರಿಗೆ ವೇರಿಯೇಷನ್ ಇದೆ. ಆವರೇಜ್ ಸುಮಾರು 1.2% 1.5% ವರೆಗೆ ಆವರೇಜ್ ನಾವು ಸೆಸ್ ನ ಕಲೆಕ್ಟ್ ಮಾಡ್ತೀವಿ. ಈ ಸೆಸ್ ಕಲೆಕ್ಟ್ ಆಗಿದ್ರ ಮುಖಾಂತರ ನೂರಾರು ಕೋಟಿ ನಮಗೆ ದುಡ್ಡು ಬರ್ತದೆ. ದುಡ್ಡು ಬಂದ ನಂತರ ಯಾವ ಗಿಗ್ ಎಕಾನಮಿಯಲ್ಲಿ ಕೆಲಸ ಮಾಡ್ತಾರೆ, ಯಾವ ಮೋಟರ್ ಸೈಕಲ್ ಓಡಿಸ್ತಾರೆ, ಯಾರು ಆಟೋ ಓಡಿಸ್ತಾರೆ, ಅವರು ದಿನಕ್ಕೆ 20 ಸಿಗರೇಟ್ ಸೇರ್ತಾರೆ ಬರೀ ಸಿಗ್ನಲ್ ನಿಂತ್ಕೊಂಡ್ರೆ. ನಂತರ ಅವನು ಕೇವಲ 10 ರಿಂದ 15 ವರ್ಷ ಕೆಲಸ ಮಾಡಿದ್ರೆ ಅವ್ನು 10 ವರ್ಷ ಲೈಫ್ ಕಾಂಪ್ರಮೈಸ್ ಮಾಡ್ತಾನೆ ಅಂತ ಮನಗೊಂಡಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸರ್ಕಾರ, ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಪ್ರಪ್ರಥಮದಲ್ಲಿ ನಮ್ಮ ಮುಂದುಗಡೆ ಗಿಗ್ ಎಕಾನಮಿಯಲ್ಲಿ ಕೆಲಸ ಮಾಡತಕ್ಕಂಥ ಯಾರೇ ಇದ್ರು, ವಿಶೇಷವಾಗಿ ಸಿಟಿಯಲ್ಲಿ ಬಂದಿರ್ತಾರೆ ಹುಡುಗರು, ಓದ್ಕಲಲ್ಲಿ ಬಂದಿರ್ತಾರೆ, ಇದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ. ಅವ್ರಿಗೆ ಅನುಕೂಲ ಆಗ್ಲಿ, ಅವರಿಗೆ ಮುಂದೆ ಭವಿಷ್ಯ ಸಿಗಲಿ, ಓದ್ಲಿಕ್ಕಾಗಿರ್ಲಿ, ಅವರಿಗೆ ಹೆಲ್ತ್ ಇಶ್ಯೂಸ್ ಆಗಿರ್ಲಿ, ಅವ್ರ ಮಕ್ಕಳಿಗಾಗಿರ್ಲಿ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಈ ಗಿಗ್ ಬಿಲ್ ಆಗ್ತಾ ಇದೆ. ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಬಂದಿದೆ. ಅದೇ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಬಿಲ್ ಅನ್ನು ನಾವು ನಿಮಗೆ ಮಾಹಿತಿ ಇರಬೇಕು. ಟ್ರಾನ್ಸ್ಪೋರ್ಟ್ ಬಿಲ್ ಅಲ್ಲಿ ಯಾರು ಬರ್ತಾರೆ ಅಂತಂದ್ರೆ, ಯಾರ್ಯಾರು ಆಟೋ ರಿಕ್ಷಾ ಡ್ರೈವರ್, ಯಾರು ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಸ್ ಗಳಿದ್ದಾರೆ, ಆಟೋ ರಿಕ್ಷಾ ಡ್ರೈವರ್ಸ್, ಕ್ಲೀನರ್ಸ್ ಗಳು, 407 ಡ್ರೈವರು, ಟ್ರ್ಯಾಕ್ಟರ್ ಡ್ರೈವರ್ಗಳು ಇರ್ಬೋದು, ಬಸ್ ಡ್ರೈವರ್ಗಳು ಇರ್ಬೋದು, ಲಾರಿ ಡ್ರೈವರ್ಗಳು ಇರ್ಬೋದು, ನಿಮಗೆ ಗ್ಯಾರೇಜ್ ಮೆಕ್ಯಾನಿಕ್ಸ್ ಇರ್ಬೋದು, ಟೈರ್ ರಿಟೈರಿಂಗ್ ಶಾಪ್ಸ್ ಇರ್ಬೋದು, ರಿಮೋಟ್ ಮಾಡ್ತಕ್ಕಂಥವ್ರು, ಪೇಂಟಿಂಗ್ ಮಾಡ್ತಕ್ಕಂಥವ್ರು, ಎಲೆಕ್ಟ್ರಿಷಿಯನ್ಸ್ ಗಳು, ಲಾಜಿಸ್ಟಿಕ್ಸ್, ಈಗ ಶೋರೂಮ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಲಾಜಿಸ್ಟಿಕ್ಸ್ ಕಂಪ್ನಿಯಲ್ಲಿ ರಿಲೇಟೆಡ್ ಟು ಲಾಜಿಸ್ಟಿಕ್ಸ್ ಅಂತ ಏನ್ ಹೇಳ್ತೀವಿ, ಅದ್ರಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರೆಲ್ಲ ಈ ನಮ್ಮ ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಬರ್ತಾರೆ. ಇಲ್ಲಿವರೆಗೆ ಸುಮಾರು 11 ಲಕ್ಷ ಜನ ಆಲ್ರೆಡಿ ನೋಂದಾಯಿತ ಆಗಿದ್ದಾರೆ. ನಮ್ಮ ಅಂದಾಜು ಇರ್ತಕ್ಕಂಥದ್ದು ಸುಮಾರು 25 ಲಕ್ಷ ಜನ ಕರ್ನಾಟಕದಲ್ಲಿದ್ದಾರೆ. ಇವರೆಲ್ಲರಿಗೆ ಕಾರ್ಡ್ ಅನ್ನು ಕೊಡ್ತೀವಿ. ಪ್ರಪ್ರಥಮವಾಗಿ ಈ ಬೋರ್ಡ್ ಚಾಲಾಗಿದೆ. ಈಗ ಮೊನ್ನೆ ತಾನೇ ನಿಮ್ಮ ಜಿಲ್ಲೆಯಲ್ಲಿ ಸುಮಾರು 8 ಜನ ತೀರ್ಕೊಂಡು ಹೋದ್ರು ಟ್ರಾನ್ಸ್ಪೋರ್ಟ್ ನಲ್ಲಿ. ಅವ್ರಿಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಯಾರು ಡ್ರೈವರ್ಗಳು ಜೀವನವನ್ನು ಕಳ್ಕೊಂಡಿದ್ದಾರೆ ತಲಾ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲಿ ಇಲ್ಲ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಪ್ರಾರಂಭ ಮಾಡಿದೆ. ತಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದಕ್ಕೆ ವಹಿಸಿ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ತಮ್ಮಲ್ಲಿ ಕಳ್ಕಳೆ ಮನವಿ ಮಾಡ್ಕೊಳ್ತೀವಿ. ಇನ್ನೊಂದು ಬಿಲ್ಲು ಸಿನಿ ಬಿಲ್ ತಂದಿದ್ದೇವೆ. ಸಿನಿ ಬಿಲ್ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ಕೋಟಿಯಷ್ಟು ಜನ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ತಾರೆ. ಆ 4 ಕೋಟಿ ಜನ ಪಿಕ್ಚರ್ ನೋಡ್ಲಿಕ್ಕೆ ಏನ್ ಹೋಗ್ತಾರೆ, ಅದ್ರ ಮೇಲೆ ನಾವು 1 ರೂಪಾಯಿ ಅಥವಾ 2 ರೂಪಾಯಿ ಸೆಸ್ ಅನ್ನು ಕಲೆಕ್ಟ್ ಮಾಡ್ತೀವಿ. ಆ ಸೆಸ್ ಕಲೆಕ್ಟ್ ಆಗಿರ್ತಕ್ಕಂಥ ದುಡ್ಡು ಏನಿದೆ ಸಹಭಾಗಿತ್ವವಾಗಿ ಸರ್ಕಾರ ಕೊಡುತ್ತೆ. 50% will come from cess and 50% will go from the government kitty. ಈ ದುಡ್ಡು ಕಲೆಕ್ಟ್ ಮಾಡಿ ಯಾರು ಸ್ಟಂಟ್ ಮ್ಯಾನ್ ಇದಾರೆ, ಯಾರು ಮೇಕಪ್ ಆರ್ಟಿಸ್ಟ್ ಇದಾರೆ, ಯಾರು ಸೈಡ್ ಡ್ಯಾನ್ಸರ್ಸ್ ಇದಾರೆ, ದಿನ ಕೂಲಿಗರು ಬಹಳ ಹೋಗ್ತಾರೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ. ದಿನಕ್ಕೆ ಡೈಲಿ ವೇಜಸ್ ಆಗಿ ಹೋಗ್ತಕ್ಕಂಥ ಆಡಿಯನ್ಸ್ ಗಳಿದ್ದಾರೆ. ಟಿವಿ ಸೀರಿಯಲ್ಸ್ ಕೆಲಸ ಮಾಡ್ತಕ್ಕಂಥವ್ರು, ಪೌರಾಣಿಕ ನಾಟಕ, ಡ್ರಾಮಾ, ಆಮೇಲೆ ನಮ್ಮ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯ ಜೊತೆ ಯಾರ್ಯಾರು ಜನ ಅಕ್ರಿಡಿಷನ್ ಆಗಿದ್ದಾರೆ, ಇಡೀ ಕರ್ನಾಟಕ ರಾಜ್ಯದಂತ ಸುಮಾರು 2 ಲಕ್ಷಕ್ಕೂ ಜನ ಏನು ಈ ಒಂದು ವ್ಯವಸ್ಥೆಯಲ್ಲಿ ಬರ್ತಾರೆ. ಅವರೆಲ್ಲರಿಗೆ ಅನುಕೂಲ ಆಗ್ತಕ್ಕಂಥ ಬಿಲ್ ಇದೆ. ತಮ್ಮ ಗಮನಕ್ಕೆ ಇರಲಿ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀವಿ.
ಡೊಮೆಸ್ಟಿಕ್ ಬಿಲ್ ಅಂತಂದ್ರೆ ಏನು? ಯಾರು ಹೆಣ್ಮಕ್ಳು ಮನೆಯಲ್ಲಿ ಬಂದು ಕೆಲಸ ಮಾಡ್ತಾರೆ ಸಿಟಿಗಳಲ್ಲಿ, ಅವರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾರೆ. ಪಾತ್ರೆ ಸಾಮಾನಾಗಿರ್ಲಿ, ಆ ಪಾತ್ರೆ ಸಾಮಾನು ತೊಳೆದಾಗಿರ್ಲಿ, ಅಥವಾ ಅಡಿಗೆ ಮಾಡೋದಾಗಿರ್ಲಿ, ಮನೆ ಕೆಲಸ ಮಾಡೋದಾಗಿರ್ಲಿ, ಲಾಂಡ್ರಿ ಕೆಲಸ ಮಾಡತಕ್ಕಂಥದ್ದು ಏನಿದ್ದಾರೆ, ನಮ್ಮ ಅಕ್ಕ ತಂಗಿಯಂದ್ರು ಏನು ಬಡವರು ಬಡತನ ರೇಖೆಯಿಂದ ಸಿಟಿಗಳಿಗೆ ಬಂದು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗಾದಂತ ವಿಶೇಷವಾದಂತ ಬಿಲ್ಲು ಮುಂದೆ ಬರ್ತಕ್ಕಂಥ ತರ್ತಾ ಇದೀವಿ. ಕರ್ನಾಟಕ ರಾಜ್ಯದಲ್ಲಿ ಡೊಮೆಸ್ಟಿಕ್ ವರ್ಕರ್ ಬಿಲ್ ಅಂತಂದ್ರೆ ಯಾರ್ಯಾರು ಮಕ್ಕ ತಂಗಿಯಂದ್ರು ಎಲ್ಲೇ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇನ್ನು ಮುಂದ್ಗಡೆ ಅವರಿಗೆ ಸಾಮಾಜಿಕ ಭದ್ರತೆ ಕೊಡ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇದ್ದೀವಿ. ಇದು ಕಾಶ್ಮೀರ ಕೂಡ ನಮಗೆ ಇದು ಔಟ್ಸೋರ್ಸ್ ಎಂಪ್ಲಾಯ್ಮೆಂಟ್ ಬಗ್ಗೆ ಬಹಳ ದೊಡ್ಡ ಸಮಸ್ಯೆ ಇದೆ. ಸುಮಾರು 33 ಇಲಾಖೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಹೊರಗುತ್ತಿಗೆ ನೌಕರರನ್ನ ಸೊಸೈಟಿ ಮುಖಾಂತರ ಜಿಲ್ಲೆ ಮುಖಾಂತರ ತರಬೇಕಂತಕ್ಕಂಥಕ್ಕೆ ನಮ್ಮ ಇಲಾಖೆಯಿಂದ ನಾವು ಆಲ್ರೆಡಿ ಕ್ಯಾಬಿನೆಟ್ ಬಂದಿದೆ. 2 ಬಾರಿ ಕ್ಯಾಬಿನೆಟ್ ಸಬ್ ಕಮಿಟಿನ ಮತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕ್ಯಾಬಿನೆಟ್ ಬರುತ್ತೆ. ನಿಮ್ದೆಲ್ಲರೂ ಶಾಸಕರ ಒತ್ತಡ ಕೂಡ ಬೇಕು. ಏನಾಗಿದೆ ಅಂತಂದ್ರೆ ಈ ಔಟ್ಸೋರ್ಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಏಜೆನ್ಸಿ ಓನರ್ ಬೆಂಗಳೂರಿನಲ್ಲಿ ಇರ್ತಾನೆ, ಅವನು 100-200 ಜನಕ್ಕೆ 500 ಜನಕ್ಕೆ ಸಪ್ಲೈ ಮಾಡ್ತೀವಿ ಅಂತ ಹೇಳಿ ಟೆಂಡರ್ ಅಲ್ಲಿ ತಗೊಳ್ತಾನೆ. ಇಲ್ಲಿ ಅವ್ರು ಇರುವುದೂ ಇಲ್ಲ, ಅವನಿಗೆ ದುಡ್ಡು ಸಿಕ್ಕರೆ ಮಿನಿಮಮ್ ವೇಜಸ್ ಸಿಗಲ್ಲ, ಸಿಕ್ಕರೆ PF ಸಿಗಲ್ಲ, ಗ್ರಾಚ್ಯುಟಿ ಸಿಗಲ್ಲ, ಬೋನಸ್ ಕೊಡಲ್ಲ. ಹಾಗಾಗಿ ಸೊಸೈಟಿ ಮುಖಾಂತರ ಅದೇ ಜಿಲ್ಲೆಯಲ್ಲಿ ಅದೇ ಹೊರಗುತ್ತಿಗೆ ನೌಕರ ಇಲಾಖೆಯವರು ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನವರು, ಇದೇ ಜಿಲ್ಲೆಯವರಾಗಿರ್ತಾರೆ. ಹಾಗಾಗಿ ನಮ್ಮ ಜಿಲ್ಲಾಡಳಿತ ನೇತೃತ್ವದಲ್ಲಿ DC ನೇತೃತ್ವದಲ್ಲಿ 4G ಎಕ್ಸಾಮ್ಷನ್ ಅನ್ನು ತಗೊಂಡು ಅವ್ರಿಗೆ ಮಾಡಿದ್ರೆ ಅಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಸ್ಥಳೀಯರು ಕೂಡ ಅವಕಾಶ ಸಿಕ್ಕಂಗೆ ಆಗುತ್ತೆ. ಅದಕ್ಕಾಗಿ ಈ ಒಂದು ಬಿಲ್ ತರ್ತಾ ಇದೀವಿ. ಬೀದರ್ನಲ್ಲಿ ಆಲ್ರೆಡಿ 12 ವರ್ಷ ಇದು ಮಾಡಲು ಪ್ರೂವನ್ ಆಗಿದೆ. ಅದೇ ರೀತಿಯಾದಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ತರಬೇಕು. ಸುಮಾರು 2.5 ಲಕ್ಷ ಜನ ಈ ಹೊರಗುತ್ತಿಗೆ ನೌಕರರು ಏನಿದ್ದಾರೆ ಅವರಿಗೆ ಸೊಸೈಟಿ ಮುಖಾಂತರ ನಾವು ಮಾಡ್ಬೇಕಂತಕ್ಕಂಥದ್ದು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಒತ್ತಡ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ವಿಕಲಚೇತನ ಅಂತ ನಾವೇನ್ ಹೇಳ್ತೀವಿ, ಡಿಸೇಬಲ್ ಬಿಲ್ ಅಂತ. ಡಿಸೇಬಲ್ ಮಕ್ಕಳು ಏನಿದ್ದಾರೆ ಅವರಿಗೆ ಕಡ್ಡಾಯವಾಗಿ ಪ್ರೈವೇಟ್ ಸೆಕ್ಟರ್ ಸ್ಕೂಲ್ಸ್ ಗಳಲ್ಲಿ 5% ಅವರಿಗೆ ಅಡ್ಮಿಷನ್ ಕೊಡಬೇಕು. ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ ಅಥವಾ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ, ಸ್ಟೇಟ್ ಗವರ್ಮೆಂಟ್ ನಲ್ಲಿ ಅಂಗವಿಕಲರಿಗೆ ನಾವೇನು ವಿಕಲಚೇತನ ಅಂತ ಹೇಳ್ತೀವಿ ಅಥವಾ ಡಿಸೇಬಲ್ ಅಂತ ಏನ್ ಹೇಳ್ತೀವಿ, ಅವರಿಗೆ ಆಲ್ರೆಡಿ 5% ರಿಸರ್ವೇಶನ್ ಇದೆ. ಅದೇ ರೀತಿಯಾದಂತಹ ರಿಸರ್ವೇಶನ್ ಪ್ರೈವೇಟ್ ಸೆಕ್ಟರ್ ನಲ್ಲಿ ಕೂಡ ಕೊಡಬೇಕಂತ ಹೇಳಿ ಈಗ ಆಲ್ರೆಡಿ ಪಬ್ಲಿಕ್ ಒಪಿನಿಯನ್ 1 ತಿಂಗಳಾಗಿದೆ. ಆ ಬಿಲ್ ಮುಗಿದಾಗಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆ ಬಿಲ್ಲು ಕ್ಯಾಬಿನೆಟ್ ಗೆ ತರ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ಬಂಧುಗಳೇ, ಇದು ಸ್ವಲ್ಪ ದಾಶಕ್ನವರು ತಾವು ಸ್ವಲ್ಪ ಇದನ್ನ ಮುತುವರ್ಜಿ ವಹಿಸಬೇಕು. ಆಶಾದೀಪ ಅಂತ ಕಾರ್ಯಕ್ರಮದಲ್ಲಿ ಯಾರೇ ಒಬ್ಬ ಉದ್ಯಮಿದಾರ, ಎನಿ ಎಂಪ್ಲಾಯರ್ ಆರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆರ್ ಮೇಡ್ ಟು ಎನಿ ಇಂಡಸ್ಟ್ರಿ, ನಮ್ ಜೊತೆ ಅಕ್ರಿಡೇಷನ್ ಮಾಡ್ಕೊಂಡು ನಮ್ಮ ಜೊತೆ ನೀವು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ನೀವು ಯಾರೇ SC ST ಅವರಿಗೆ ಕೆಲಸವನ್ನು ಕೊಟ್ರೆ ನಾವು ನಿಮಗೆ 50% ಅಷ್ಟು ಸಂಬಳ 2 ವರ್ಷವರೆಗೆ ಕೊಡ್ತೀವಿ. ನಮ್ಮ ಇಲಾಖೆಯಿಂದ SC ST ಅವರಿಗೆ ನೀವು ಸರ್ವಿಸ್ ಬೇಸ್ಡ್ ಇಂಡಸ್ಟ್ರಿ ಇರ್ಬೋದು, ನೀವು ಸ್ಟಾರ್ಟ್ಅಪ್ ಇರ್ಬೋದು, ಅಥವಾ ವಿಮೆನ್ ಸೊಸೈಟಿ ಗ್ರೂಪ್ಸ್ ಮಾಡಬಹುದು. ನೀವೇನೇ ಮಾಡಿದ್ರು ಕೂಡ SC ST ಗೆ ಜನಕ್ಕೆ, ನಮ್ಮ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ನೀವು ಕೆಲಸ ಕೊಟ್ರೆ 2 ವರ್ಷವರೆಗೆ 50% ಆಫ್ ಸ್ಯಾಲರಿ ನಾವು ಕೊಡ್ತಾ ಇದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಈ ಒಂದು ಸ್ಕೀಮ್ ನ ಬಹಳ 2017 ಇಸ್ವಿ ನಾನು ಸಚಿವನಾದ ಪ್ರಾರಂಭ ಮಾಡಿದ್ದೆ. ಅವಾಗ ಟೇಕಪ್ ಆಗಿರಲಿಲ್ಲ. ಈಗ ಮತ್ತೆ ನಮ್ಮ ಸರ್ಕಾರ ಬಂದ್ಮೇಲೆ ಅವಾಗ 2,500 ಕೊಡ್ತಾ ಇದೀವಿ, 7,500 ಕೊಡ್ತಾ ಇದೀವಿ. ಇಲ್ಲಿ ಸುಮಾರು ನಿಯರ್ಲಿ 10,000ಕ್ಕೂ ಹೆಚ್ಚು ಜನ ಈ ಒಂದು ಸ್ಕೀಮ್ ನಲ್ಲಿ ಎಂಪ್ಲಾಯ್ಮೆಂಟ್ ಆಗಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಕಂಪಲ್ಸರಿ ಗ್ರಾಚ್ಯುಟಿ ಮಾಡಿದೀವಿ. ಕಂಪಲ್ಸರಿ ಗ್ರಾಚ್ಯುಟಿ ಅಂತಂದ್ರೆ ಎಂಪ್ಲಾಯರಿಗೆ ಏನಾದ್ರು ಡಿಫರೆನ್ಸ್ ಬಂದಾಗ ಯಾವ ಎಂಪ್ಲಾಯಿಗಳು ಅವ್ರ ಜೊತೆ ಕೆಲಸ ಮಾಡ್ತಾ ಇದಾರೆ 5 ವರ್ಷ ಆದ ನಂತರ ಅವ್ರ ಅನುಗುಣವಾಗಿ ಆ ಇನ್ಶೂರೆನ್ಸ್ ನ ಅವನು ಬ್ಯಾಂಕಿಗೆ ಕಟ್ಟಬೇಕು. ಡಿಫರೆನ್ಸ್ ಬಂದಲ್ಲಿ ಅವನಿಗೆ ಗ್ರಾಚ್ಯುಟಿಗೆ ಮನೆಗೆ ಹೋಗ್ತಕ್ಕಂತ, ನೇರವಾಗಿ ಮನೆಗೆ ಹೋಗ್ತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಬಂಧುಗಳೇ, ಅಸಂಘಟಿತ ಕಾರ್ಮಿಕರು ಇಡೀ ಭಾರತ ದೇಶದಲ್ಲಿ 90% ಅಷ್ಟು ನಾವು ಅಸಂಘಟಿತ ಕಾರ್ಮಿಕರಿದ್ದೀವಿ. ಅದಕ್ಕೆ ನಾವು ನಮ್ಮ ಸರ್ಕಾರ ಬಂದ ನಂತರ ಸುಮಾರು 101 ಸಣ್ಣ ಸಣ್ಣ ಕಸುಬು ಮಾಡ್ತಕ್ಕಂಥ ಸಮಾಜಗಳು, ನೀವು ಓದ್ ಹೇಳಿದ್ರ ಕೊಟ್ಟಿರ ಅವರಿಗೆ, ಇವಾಗ ಇವನ್ ಕಾಂಪ್ಲೇಂಟ್ ಯಾವ ಸಣ್ಣ ಸಣ್ಣ ಕಸುಬ್ ಮೇಲೆ ಅವಲಂಬಿಸಿರ್ತಕ್ಕಂಥ ಸಮಾಜಗಳು, ಕಿಳ್ಳೆ ಕ್ಯಾತ್ರ ಆಗಿರ್ಬೋದು, ನೇಕಾರ ಆಗಿರ್ಬೋದು, ಸುಣಗಾರ ಆಗಿರ್ಬೋದು, ಕುಂಬಾರ ಆಗಿರ್ಬೋದು, ಆಮೇಲೆ ನಮ್ಮ ಅಲೆಮಾರಿ ಸಮಾಜ ಸುಮಾರು 52 ಪಂಗಡಗಳು, ಸುಡುಗಾಡ್ನಾಗೆ ಸುಡ್ತಕ್ಕಂಥ ಜನರನ್ನ ಎಲ್ಲನ್ನ ಸೇರಿಸಿದ್ದೇವೆ. ಸುಮಾರು
ಕರ್ನಾಟಕ ರಾಜ್ಯದಲ್ಲಿ 101 ಸಮಾಜಗಳನ್ನ, ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಎಲ್ಲಾ ಸಮಾಜಗಳನ್ನ ಸೇರಿಸಿ ಇವತ್ತು ಲಕ್ಷಾಂತರ ಜನರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಆಗಿಲ್ಲ. ತಮ್ಮ ಗಮನಕ್ಕೆ ತಂದು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಇಲ್ಲಿ ಕಾಶ್ಯಪ್ನವರು ಸ್ವಲ್ಪ ತಮ್ಮ ಗಮನ ಸೆಳೆಯಲಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿ ಅವರಿಗೆ ₹1 ಸೆಸ್ ಕೇಳಿದ್ದೇವೆ ಡೀಸೆಲ್ ಪೆಟ್ರೋಲ್ ಮೇಲೆ. ನಮಗೆ ಸರ್ಕಾರ ₹1 ಡೀಸೆಲ್ ಪೆಟ್ರೋಲ್ ಮೇಲೆ ಸೆಸ್ ಅನ್ನು ಕೊಟ್ರೆ ನಮಗೆ ಸುಮಾರು 2,500 ಕೋಟಿ ನಮಗೆ ಸಿಗುತ್ತೆ. ಆ 2,500 ಕೋಟಿ ಸಿಕ್ಕರೆ 1,30,00,000 ಅಸಂಘಟಿತ ಕಾರ್ಮಿಕರು ಏನಿದ್ದಾರೆ, ನಾನೊಂದು ಪ್ಲಾನ್ ಅನ್ನು ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೇನೆ. ಯಾವ ಬಡವರು ಅಸಂಘಟಿತ ಕಾರ್ಮಿಕರು 1,30,00,000 ಕುಟುಂಬಗಳಿದಾವೆ, ನಿಮ್ಮೆಲ್ಲರಿಗೆ ಆಲ್ರೆಡಿ 5 ಲಕ್ಷ ಆಭಾ ಕಾರ್ಡ್ ಇದೆ. ಇನ್ನು 10 ಲಕ್ಷ 15 ಲಕ್ಷವರೆಗೆ ಹೆಲ್ತ್ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಮುಂದೆ ಬರ್ತಕ್ಕಂಥ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ಸಹಕಾರ, ನಿಮ್ಮ ಒತ್ತಡ ಇರಲಿ. ಅದರ ಜೊತೆಗೆ ಯಾರೇ ಈ ಅಸಂಘಟಿತ ಕಾರ್ಮಿಕರಿಗೆ ಈ ಒಂದು ಸೆಸ್ ಬರೋದ್ರ ಮುಖಾಂತರ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅವ್ರಿಗೆ ಏನಾರ ಅನಾನುಕೂಲ ಆದ್ರೆ ಸಹಾಯ ಮಾಡಲಿಕ್ಕೆ ದೊಡ್ಡ ಪ್ರಮಾಣವಾಗಿ ಅನುಕೂಲ ಆಗುತ್ತೆ. ಅದಕ್ಕೆ ಈ ಬೋರ್ಡ್ ಮುಖಾಂತರ ನಾನು ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಇದೆಲ್ಲ ಆದ್ರೆ ಗ್ಯಾರಂಟಿಗಳ ಬಗ್ಗೆ ನಾವು ಮಾತನಾಡಲೇಬೇಕು. ನೀವೆಲ್ಲರೂ ಫಲಾನುಭವಿಗಳಾಗಿದೆ. ಈ 5 ಗ್ಯಾರಂಟಿ ಲೆಕ್ಕ ಏನಿದೆ ಅಂತಂದ್ರೆ, ನಮ್ಮ ಅಕ್ಕ ತಂಗಿಯಂದ್ರು ಇಲ್ಲಿದ್ದಾರೆ, ತಾಯಿಯಂದ್ರು ಇಲ್ಲಿದ್ದಾರೆ. ಇವತ್ತು ಕಾಶಪ್ಪನವರೇ ಸುಮಾರು 600 ಕೋಟಿಗೂ ಹೆಚ್ಚು ಹೆಣ್ಮಕ್ಳು, ಎಷ್ಟು 600 ಕೋಟಿಗೂ ಹೆಚ್ಚು ಹೆಣ್ಮಕ್ಳು ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಉಚಿತವಾಗಿ 600 ಕೋಟಿ ಹೆಣ್ಮಕ್ಳು ಪ್ರಯಾಣ ಮಾಡಿರ್ತಕ್ಕಂಥದ್ದು ನಿದರ್ಶನ ಎಲ್ಲಿ ಇಲ್ಲ. ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಒಂದು ಕಾರ್ಯಕ್ರಮ ಹೋಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. 600 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡ್ತಿದ್ದಾರೆ. ನಿಮಗೆ ಗೊತ್ತಿದೆ, ಗೃಹಲಕ್ಷ್ಮಿ ನಿಮ್ಮ ಮನೆಗಳಿಗೆ ಡಿಬಿಟಿ ಮುಖಾಂತರ ದುಡ್ಡನ್ನು ಮುಡಿಸ್ತಾ ಇದ್ದೀವಿ, ಯುವ ನಿಧಿ ದುಡ್ಡನ್ನು ಕೊಡ್ತಾ ಇದ್ದೀವಿ. ಯಾರು ಕರೆಂಟ್ ಕಟ್ಟಂಗಿಲ್ಲ, 200 ಯೂನಿಟ್ ವರೆಗೆ ಫ್ರೀ ಇದೆ. ಈ 5 ಕಾರ್ಯಕ್ರಮ, 5 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು, ಇವೆಲ್ಲ 5 ಕಾರ್ಯಕ್ರಮ ಸೇರಿದ್ರೆ ಬಂಧುಗಳೇ ಇವತ್ತು 56,000 ಕೋಟಿಯಿಂದ 60,000 ಕೋಟಿ ವರ್ಷಕ್ಕೆ ಖರ್ಚಿದೆ. ಇದರ ಜೊತೆಗೆ ಸುಮಾರು 85,000 ಕೋಟಿ ಹೆಚ್ಚು ದುಡ್ಡು ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ವಿಶೇಷವಾಗಿ 65,000 ಕೋಟಿ ನಾವು ಕೇವಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬೇರೆ ಸಬ್ಸಿಡೀಸ್, ಹಳೆ ಸಬ್ಸಿಡಿಗಳು, ಹಳೆ ಕಾರ್ಯಕ್ರಮಗಳು, ಪೆನ್ಷನ್ಸ್ಗಳು ಸೇರಿದ್ರೆ ಅದಕ್ಕೊಂದು 50,000 ಕೋಟಿ ಕೊಡ್ತಾ ಇದ್ದೀವಿ. ಕೋಟಿ ನಾವು ಪ್ಲಾನ್ ಅನ್ನ ನಾನ್ ಪ್ಲಾನ್ ಅಂತ ಹೇಳ್ತೀವಿ, ಸಂಬಳ ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದ ಜೊತೆಗೆ ಇವತ್ತು ಡೆವಲಪ್ಮೆಂಟ್ ಮಾಡ್ತಾ ಇದ್ರು ಕೂಡ ಬಿಜೆಪಿಯವರು ನಮಗೆ ದಿನಾ ಬೆಳಿಗ್ಗೆ ಇದ್ರೆ ಸರ್ಕಾರದ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ಇರ್ತಕ್ಕಂಥ ಪ್ರತಿಯೊಂದು ಹೆಣ್ಮಕ್ಳು ನಾವು 1 ತಿಂಗಳ ಅಥವಾ 2 ತಿಂಗಳ ತಡವಾಗಿ ಕೊಟ್ಟಿರ್ಬೋದು, ನಾವು ದುಡ್ಡಿನ ಇಲ್ಲ ಅಂತ ಹೇಳಲ್ಲ. ಆದ್ರೆ ವರ್ಷಕ್ಕೆ 60,000 ಕೋಟಿ ಕೊಟ್ರೆ 5 ವರ್ಷಕ್ಕೆ 3 ಲಕ್ಷ ಕೋಟಿ ಆಗುತ್ತೆ. ನಿಮಗೆ ಎಷ್ಟಾಗುತ್ತೆ? ಭಾರತ ದೇಶದ ಇತಿಹಾಸದಲ್ಲಿ ಇವತ್ತು ಬಿಜೆಪಿಯವರು ಸುಮಾರು 22 ರಾಜ್ಯಗಳಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಎಲ್ಲಿ ಇಲ್ಲ. 5 ವರ್ಷದಲ್ಲಿ 3 ಲಕ್ಷ ಕೋಟಿ ನೇರವಾಗಿ ಸರ್ಕಾರ ಬೊಕ್ಕಸದಿಂದ ಬಡವರ ಮನೆಗೆ ಮುಟ್ಟತಕ್ಕಂಥ ಕಾರ್ಯಕ್ರಮ ಯಾವುದೇ ಪಕ್ಷ, ಯಾವುದೇ ಸರ್ಕಾರ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿಮಗೆ ಏನು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನಾವು ದೇಶವನ್ನ ಉನ್ನತ ಸ್ಥಿತಿಗೆ ಒಯ್ತೀವಿ, ವಿಶ್ವಗುರು ಆಗಿದ್ದಾರೆ ಅಂತ ಹೇಳಿ ದಿನ ಹೆಬ್ಬಳಿಕೆಯಲ್ಲಿ, ಟಿವಿಯಲ್ಲಿ, ವಾಟ್ಸ್ಆಪ್ ನಲ್ಲಿ, ಫೇಸ್ಬುಕ್ ನಲ್ಲಿ ನಾವು ನೋಡ್ತಾ ಇದ್ದೀವಿ. ಎಲ್ಲ ಪ್ರಜ್ಞಾವಂತ ಮತದಾರರು, ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ, ಯಾವ ಪೊಲಿಟಿಕಲ್ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಆಗಿರ್ಲಿ, ಅವ್ರ ಮನೆಯಿಂದ ದುಡ್ಡು ಕೊಡಂಗಿಲ್ಲ. ಇದು ಬಿಜೆಪಿ ಅವ್ರ ಮನೆಯಿಂದ ದುಡ್ಡು ಕೊಡಂಗಿಲ್ಲ, ಜೆಡಿಎಸ್ ಅವರ ಮನೆ ಮುಂದೆ ಕೂಡ ದುಡ್ಡು ಕೊಡಂಗಿಲ್ಲ. ಯಾರು ದುಡ್ಡು ಇದೆಲ್ಲ? ಯಾರು ದುಡ್ಡು? ಯಾಕೆ ಹೇಳಿದೆ ನಿಮ್ಗೆ ಈ ದುಡ್ಡು ಅಂತಂದ್ರೆ, ರಾಹುಲ್ ಗಾಂಧಿ ಅವರು GST ಮಾಡಬೇಡಿ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು GST ಹಾಕಕ್ ಹೋಗ್ಬೇಡಿ ಅಂತ ಹೋರಾಟ ಮಾಡಿದ್ರು. GST ನಲ್ಲಿ ಯಾವಾಗ GST ಪ್ರಾರಂಭ ಆಯ್ತು ಇಲ್ಲಿವರೆಗೆ ಸುಮಾರು 1,30,000 ಕೋಟಿ, 135 ಲಕ್ಷ ಕೋಟಿ, 135 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಆದಾಯ ಬಂದಿದ್ರೆ 80% ದುಡ್ಡು
80% ದುಡ್ಡು ಬಡವರು ಕೊಟ್ಟಿದ್ದಾರೆ. ಹೆಂಗ್ ಕೊಟ್ಟರು ಬಡವರು ಅಂತಂದ್ರೆ ತಂಬಾಕು, ಎಲೆ ಅಡಿಕೆ, ಅರಿಶಿನ, ಕುಂಕುಮ, ಹಸಿರು ಬೆಳೆ, ಮೊಸರು, ತೆಂಗಿನಕಾಯಿ, ತುಪ್ಪ, ಪಾಟಿ, ಚೀಲ, ಪೆನ್ಸಿಲ್, ರೈತರು ಯಾವುದೇ ಒಂದು ಉಪಕರಣಗಳನ್ನ ತಗೊಂಡ್ರೆ ಅದಕ್ಕೂ GST. ಹಂಗಾಗಿ ಒಟ್ಟಾರೆ ಸುಮಾರು 80% ಅಷ್ಟು ದುಡ್ಡು GST ನಲ್ಲಿ ಇವತ್ತು ಬಡವರು ಕೊಟ್ಟಿದ್ದಾರೆ. ಸೌಕಾರ GST ಕಟ್ಟಲಿಲ್ಲ. ಅದಕ್ಕೆ ಇವತ್ತು ಬಡವರ ಕೈಗೆ ದುಡ್ಡಿಲ್ಲ. ನಾನು ಹೇಳ್ತಕ್ಕಂಥದ್ದು ಸತ್ಯ ಬೇಕಿದ್ರೆ ಚೆಕ್ ಮಾಡಿ ನೋಡಿ. ಕೇವಲ 1% ಈ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಜನಸಂಖ್ಯೆ ಎಷ್ಟಿದೆ ಸರ್? 50% ಈ ದೇಶದ ಆಸ್ತಿ ಇದೆ. ಎಷ್ಟಿದೆ? 145 ಕೋಟಿ ಜನಸಂಖ್ಯೆ. 1% ಜನರು 50% ಈ ದೇಶದ ಆಸ್ತಿ ಇದೆ. ಇನ್ನ ಉಳಿದಿರ್ತಕ್ಕಂಥ 10% 40% ಆಸ್ತಿ ಅವತ್ತಿದೆ. ಅಂದ್ರೆ ನಾವು ಎಷ್ಟು ಬಡತನದಲ್ಲಿ ಇದೀವಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಕೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಇದೇ ಅದಾನಿ ಅವರ ಆದಾಯ 2016-17 ಇಸ್ವಿನಲ್ಲಿ 64,000 ಕೋಟಿ ಇತ್ತು. ಇವತ್ತು ಅದಾನಿ ಅವರ ಆದಾಯ ಸುಮಾರು 16 ಲಕ್ಷ ಕೋಟಿ ಇದೆ. ಬಂಧುಗಳೇ, ಎಷ್ಟಿದೆ? ನಾವು 5 ವರ್ಷಕ್ಕೆ 3 ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ ನಿಮಗೆ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ರಾಹುಲ್ ಗಾಂಧಿ ಅವರ ಸರ್ಕಾರ 5 ವರ್ಷಕ್ಕೆ ನಾವು 3 ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ. ಆದ್ರೆ ಒಂದೇ ಒಂದು ಕಂಪನಿ, ಅದಾನಿ ಕಂಪನಿ, ಇವತ್ತು 16 ಲಕ್ಷ ಕೋಟಿ ದುಡಿತಾ ಇದೆ. करला दुनिया मुट्ठी में जियो और ಇವತ್ತು ಸುಮಾರು 23 ಲಕ್ಷ ಕೋಟಿ ಆದಾಯ. ಅವರು ಅಂಬಾನಿ ಅವರ ಆದಾಯ 23 ಲಕ್ಷ ಕೋಟಿ, ಅದಾನಿ ಅವರ ಆದಾಯ 16 ಲಕ್ಷ ಕೋಟಿ. ಯಾಕೆ ಇಷ್ಟು ದುಡ್ಡು? ಇಷ್ಟು ದೊಡ್ಡ ಶ್ರೀಮಂತರ ಹತ್ರ ಯಾಕೆ ದುಡ್ಡಿದೆ? ಯಾಕಿದೆ ಅಂತಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ನ ಕಮ್ಮಿ ಮಾಡಿದ್ರು. 2016-17 ಇಸ್ವಿನಲ್ಲಿ ಏನು ಕಾರ್ಪೊರೇಟ್ ಟ್ಯಾಕ್ಸ್ UPA ಸರ್ಕಾರದಲ್ಲಿ 30% ನಾವು ಮಾಡ್ತಾ ಇದ್ವಿ, ಅವ್ರು 25% ಇಳಿಸಿದ್ರು. ಈ 5% ನಿಂದ ಕಾರ್ಪೊರೇಟ್ ಟ್ಯಾಕ್ಸ್ 5% ಇಳಿಕೆ ಆಗಿದ್ದಕ್ಕೆ ನಮ್ಮ ದೇಶಕ್ಕೆ 11 ಲಕ್ಷ ಕೋಟಿ ಲಾಸ್ ಆಗಿದೆ. 16.5 ಲಕ್ಷ ಕೋಟಿ ಉದ್ದಿಮೆದಾರ ಸಾಲ ಮನ್ನಾ ಮಾಡಿದ್ದಾರೆ ಮೋದಿ ಸಾಹೇಬ್ರು. ಆದ್ರೆ 1 ರೂಪಾಯಿನೂ ರೈತರ ಸಾಲ ಮನ್ನಾ ಮಾಡಿಲ್ಲ. ಇವತ್ತು UPಯಲ್ಲಿ ನಾವಿದ್ದಾಗ, ನಮ್ಮ ಕೇಂದ್ರ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಸಾಹೇಬ್ ಸರ್ಕಾರ, ಸೋನಿಯಾ ಗಾಂಧಿ ಅವರ ಸರ್ಕಾರ 73,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರಿದ್ರು, 8,500 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ಇದು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಎಲ್ಲ ಸೇರಿದ್ದೀರಿ. ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮನ ತಾವು ಕೇಳಿಸ್ಕೊಂಡು ಅಲ್ಲಿ ಜನಕ್ಕೆ ಮನೆಗೆ ಹೋಗಿ ಬಿಡ್ತಕ್ಕಂಥ ಕೆಲಸ ಆಗ್ಬೇಕು. ಯಾಕಂದ್ರೆ ದಿನಾ ಬೆಳಿಗ್ಗೆ ಎದ್ರೆ ಒಂದು ಪಿಕ್ಚರ್ ಈ ದೇಶದಲ್ಲಿ ಬೇರೆ ನಡೀತದೆ. ಇವತ್ತು ನೋಡಿ 56 ರೂಪಾಯಿ ಇರ್ತಕ್ಕಂಥ $1 ಇವತ್ತು 91 ರೂಪಾಯಿ ಹೋಗ್ಯದ. ಯಾರು ಹೇಳ್ತಾ ಇದ್ರು, ಮೋದಿ ಸಾಹೇಬ್ರ ಅಧಿಕಾರಕ್ಕೆ ಬಂದ್ಬಿಟ್ರೆ 15ರಿಂದ 20 ರೂಪಾಯಿ ನಾವು ಡಾಲರ್ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇವತ್ತು 1947 ಇಸ್ವಿನಿಂದ 2014 ಇಸ್ವಿವರೆಗೆ ಈ ದೇಶದ ಸಾಲ 55 ಲಕ್ಷ ಕೋಟಿ ಇತ್ತು. ಎಷ್ಟಿತ್ತು? 1947 ಇಸ್ವಿನಿಂದ 14 ಪ್ರಧಾನಮಂತ್ರಿ ಈ ದೇಶದ ಸಾಲ 55 ಲಕ್ಷ ಕೋಟಿ ಇತ್ತು. ಇವ್ರು ಬಂದಿನ 11 ವರ್ಷ ಆಗಿಲ್ಲ ಬಂಧುಗಳೇ, ಸುಮಾರು 200 ಲಕ್ಷ ಕೋಟಿ ಸಾಲ ಆಗಿದೆ ದೇಶದ. ಇದ್ರ ಬಗ್ಗೆ ಎಲ್ಲಿ ಚರ್ಚೆಗೆ ತಗೊಳಂಗಲ್ಲ. ಬಿಜೆಪಿ ಮುಖಂಡಗಳು, ಸಂಸದಗಳು ಟಿವಿನಲ್ಲಿ ಆಗಿರೋದ್ರ ಬಗ್ಗೆ ಚರ್ಚೆನೇ ಇರೋದಿಲ್ಲ. ಇವತ್ತು ಕಳೆದ 30,000 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಚರ್ಚೆನೇ ಇಲ್ಲ. ಅದಕ್ಕೆ ನಾನು ಈ ವೇದಿಕೆಯನ್ನು ಜಾಸ್ತಿ ರಾಜಕೀಯವಾಗಿ ಭಾಷಣವಾಗಿ ಮಾತನಾಡಕ್ ಹೋಗುದಿಲ್ಲ. ತಮ್ಮ ಗಮನಕ್ಕೆ ಇರಲಿ, ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ತಮ್ಮ ಗಮನ ಸೆಳೆಯಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಎಲ್ಲರಿಗಿಂತ ಹೆಚ್ಚಾಗಿ ಇಲ್ಲಿ ನಮ್ಮ ಹುನಗುಂದ ಇಲ್ಕಲ್, ಅದರ ಜೊತೆಗೆ ನಮ್ಮ ಟೋಟಲ್ ನಮ್ಮ ಇರ್ತಕ್ಕಂಥ ರಿಜಿಸ್ಟರ್ಡ್ ವರ್ಕರ್ಸ್, ಏನ್ ನಾವು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಏನ್ ಹೇಳ್ತೀವಿ, ಈ ಜಿಲ್ಲೆಯಲ್ಲಿ ಸುಮಾರು 65,130 ಜನ ಇದ್ದಾರೆ. ನಾವು ಮ್ಯಾರೇಜ್ ಅಸಿಸ್ಟೆಂಟ್ಸ್ ಸುಮಾರು 650 ಜನಕ್ಕೆ 3,90,00,000ವರೆಗೆ ಕೊಟ್ಟಿದ್ದೇವೆ. ಎಜುಕೇಶನ್ ಅಸಿಸ್ಟೆಂಟ್ ಸುಮಾರು 35,097 ಮಕ್ಕಳಿಗೆ ಸುಮಾರು 8.9 ಕೋಟಿ, ಹೆಚ್ಚು ಕಮ್ಮಿ 9 ಕೋಟಿವರೆಗೆ ನಾವು ಬೆನಿಫಿಟ್ಸ್ ಗಳನ್ನ ಕೊಟ್ಟಿದ್ದೇವೆ. ಆ ಟೂಲ್ ಕಿಟ್ ಆಗಿರ್ಬೋದು, ಅವೆಲ್ಲ ಬೇರೆ ಬೇರೆ ಇವು ಪ್ರಮುಖವಾಗಿರ್ತಕ್ಕಂಥ ನಾವು ಇವೆರಡು ಕಾರ್ಯಕ್ರಮ ಬಗ್ಗೆ 1,26,000 ಇದ್ರೆ
ಹುನಗುಂದ ತಾಲೂಕು ಹುನಗುಂದ ಹಾಗೂ ಇಲ್ಕಲ್ ಸುಮಾರು 9,986 ಇದ್ದಾರೆ. ಇಲ್ಲಿ ಮೊಬೈಲ್ ಹೆಲ್ತ್ ಯೂನಿಟ್ ಇಡೀ ಜಿಲ್ಲೆಗೆ 3 ಮೊಬೈಲ್ ಯೂನಿಟ್ಗಳನ್ನ ಕೊಟ್ಟಿದ್ದೇವೆ. ದಿನಕ್ಕೆ 50ರಂತೆ ಒಂದು ಗಾಡಿ, 3 ಗಾಡಿಗೆ ಕನಿಷ್ಠ ಪಕ್ಷ 150 ಜನಕ್ಕೆ ಅವರು ಚೆಕ್ಅಪ್ ಮಾಡಬೇಕು. ಇಲ್ಲಿವರೆಗೆ 19,185 ನಾವು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ನಾವು ಚೆಕ್ ಮಾಡಿದ್ದೇವೆ ಅಂತ ಹೇಳಿ ತಮಗೆ ಇರ್ತಕ್ಕಂಥ ಮಾಹಿತಿಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಇನ್ನ ಹಲವಾರು ಕಾರ್ಯಕ್ರಮಗಳದ ಹೇಳ್ತಾ ಹೋಗ್ಬೋದು. ಗೊತ್ತಾಯ್ತಾ? ನೋಟುಬಂದಿ ಮಾಡಿದಾಗ ರಾತ್ರಿ ಬಂದು ಜೋರಾಗಿ ಒದರ್ಬಿಟ್ರು. मेरे प्यारे देशवासियों, मुझे 50 दिन का मोहलत दे दीजिए. यदि मेरे से कोई गलती हो गई, यदि मेरा कोई इरादा गलत निकल गया, इस देश जो सजा देगा उस सजा भुगतने के लिए मैं रेडी हूं. यार ಹೇಳಿದ್ರಿ ಮಾತು? ಯಾರು ಹೇಳಿದ್ರು? 16,33,000 ಕೋಟಿ ನೋಟು. ಎಷ್ಟು? 16,33,000 ಕೋಟಿ ನೋಟ್, 5 ರೂಪಾಯಿ 1,000 ರೂಪಾಯಿ ನೋಟ್ ಇತ್ತು. ರಾತ್ರಿ ಮೋದಿ ಸಾಹೇಬರು ಬಂದ್ ಮಾಡಿದ್ರು. ಬಂದ್ ಮಾಡಿ ಹೇಳಿರ್ತಕ್ಕಂಥ ಉದ್ದೇಶ ಏನು ಗೊತ್ತಾ? ಇದರಲ್ಲಿ ಕೋಟಾ ನೋಟ್ ಇದೆ, ಇದರಿಂದ ಭಯೋತ್ಪಾದನೆ ಆಗುತ್ತೆ, ಇದರಿಂದ ಭ್ರಷ್ಟಾಚಾರ ಜಾಸ್ತಿ ಇದೆ, ಅದಕ್ಕೆ ನೀವು ಕಾಲಾವಕಾಶ ಮಾಡಿಕೊಡಿ, 2,000 ರೂಪಾಯಿ ನೋಟನ್ನು ತಂತೀನಿ. ಇದು ಮುಂದುಗಡೆ ಈ ದೇಶದಲ್ಲಿ ಭ್ರಷ್ಟಾಚಾರ ಆಗಿರಲಿ, ಭಯೋತ್ಪಾದನೆ ಆಗಿರಲಿ, ಕೋಟಾ ನೋಟು ಏನಿರಲಿಲ್ಲ ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಇವತ್ತಿಗೆ 4ರಿಂದ 5 ವರ್ಷ ಆಯ್ತು, 2,000 ರೂಪಾಯಿ ನೋಟ್ ಮಾರ್ಕೆಟ್ನಾಗೆ ಇಲ್ಲ. ಈ 2,000 ರೂಪಾಯಿ ನೋಟ್ಗೋಸ್ಕರ ಹಳೆ ನೋಟು ಒತ್ತಿಟ್ಟು ಹೊಸ ನೋಟ್ ತಗೊಳ್ಳಿಕ್ಕೆ ಬಡವರು ರೈಲ ನಿಂತುಕೊಂಡು 101 ಜನ ಜೀವ ಕಳ್ಕೊಂಡ್ರು. ಒಬ್ಬ ಸೌಕಾರ ಕೂಡ ಈ ದೇಶದಲ್ಲಿ ಜೀವ ಕಳ್ಕೊಳ್ಳಿಲ್ಲ. ಈ ಹೊಸ ನೋಟನ್ನ ಮಾಡ್ಲಿಕ್ಕೆ 40,000 ಕೋಟಿ ಖರ್ಚಾಯ್ತು. ಅದ್ರ ಬಗ್ಗೆ ಇಲ್ಲಿ ಚರ್ಚೆನೇ ಇಲ್ಲ. 40,000 ಕೋಟಿ ಹೋಗಿ 101 ಬಡವರು ಜೀವ ಹಾಳಾಯ್ತು. ಅದ್ರ ಬಗ್ಗೆ ಎಲ್ಲಿ ಒಂದಿನ ಚರ್ಚೆ ಆಗಿಲ್ಲ. ಇರ್ಲಿ, ಇವತ್ತು 2,000 ರೂಪಾಯಿ ನೋಟ್ ಕೇಳ್ರಿ ಮಾರ್ಕೆಟ್ನಾಗಿಲ್ಲ. ಇವತ್ತು 500 ರೂಪಾಯಿ ನೋಟು ಸರ್ಕ್ಯುಲೇಷನ್ ಇರ್ತಕ್ಕಂಥದ್ದು ಸುಮಾರು 37% ಫೇಕ್ ನೋಟ್ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಒಟ್ಟಾರೆ ಮೋದಿ ಸಾಹೇಬರು 11 ವರ್ಷದಿಂದ ಬಂದ ಮೇಲೆ ಈ ದೇಶದ ಸ್ಥಿತಿಗತಿ ಪೂರಾ ಕಳಕ್ ಹೋಗ್ಬಿಡತ್ತೆ. ಬಡತನ ರೇಖೆಯಲ್ಲಿ ಇರ್ತಕ್ಕಂಥ ಬಡವರು ಅತಿ ಬಡವರಾಗಿದ್ದಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹಂಗಾಗಿ ಯಾವುದೇ ಒಂದು ರಾಜ್ಯ ನಂಬರ್ 1 ಇದೆ. ಕರ್ನಾಟಕ ರಾಜ್ಯ GDP ನಲ್ಲಿ, GST ನಲ್ಲಿ, ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ, FDI ನಲ್ಲಿ ಇಡೀ ಭಾರತ ದೇಶಕ್ಕೆ ಹೋಲಿಸ್ಕೊಂಡು ನೋಡಿದ್ರೆ ಯಾವುದೇ ಒಂದು ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ. ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇವತ್ತು ನಮ್ಮ ಕಾಶಪ್ಪನವರು, ಅವ್ರ ತಂದೆ, ಅವ್ರ ತಾಯಿ, ಅವರು ಕೂಡ ಇಡೀ ಅವರ ಜೀವನ, ಅವರ ಮನೆತನ ಬಡವರಿಗಾಗಿ, ಕೂಲಿ ಕಾರ್ಮಿಕರಾಗಿ, ಶೋಷಿತ ವರ್ಗದ ಪರವಾಗಿ, ರೈತರ ಪರವಾಗಿ, ಯುವಕರ ಪರವಾಗಿ, ಮುಡುಪಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಕಾಶಪ್ಪನವರು ಇನ್ನ ನೋಡಕ್ ಗಣರಾಗದ ಹುಡುಗ, ಸ್ನೇಹಜೀವಿ, ಮೂಗಿನ ಮೇಲೆ ಸಿಟ್ಟಿದೆ, ಮನ್ಸ 24 ಕ್ಯಾರೆಟ್ ಗೋಲ್ಡ್. ಅವ್ರು ಯಾವತ್ತು ಕಳೆದ ಬಾಳ 15 ವರ್ಷದಿಂದ ಕರ್ಸಿದ್ದಾರೆ. ಮನಸ್ಸಿನಾಗೊಂದು, ಬಾಯಾಗೊಂದು, ತಲೆಗೊಂದು ಯಾವತ್ತೂ ಇಲ್ಲ. ಏನಿದೆ ಹಂಗೆ ಕ್ಲೀನ್ ಆಗಿರ್ತಕ್ಕಂಥದ್ದು ಕಾಶಪ್ಪನವರನ್ನು ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ದೇವರು ಅವ್ರಿಗೆ ಕೂಡ ಒಳ್ಳೆ ಸ್ಥಾನಮಾನ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಅವ್ರನ್ನ ಬೆಳೆಸಬೇಕು, ಅವ್ರನ್ನ ಉಳಿಸಬೇಕು. ಅವ್ರ ಜೊತೆಗೆ ಎಲ್ಲಾ ಕಷ್ಟ ಸುಖದಲ್ಲಿ ನನಗೆ ದೇವರು ಎಲ್ಲಿವರೆಗೆ ಶಕ್ತಿ ಕೊಟ್ಟಿದ್ದಾನೆ ಅವ್ರ ಜೊತೆ ಬೆನ್ನೆಲುಬಾಗಿ ನಿಂತಿರ್ತೇನೆ. ಇದೆಲ್ಲ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಮಾತನ್ನು ಮುಗಿಸ್ತೇನೆ. ಸಮರ್ಥಿಸಿಕೊಳ್ಳುವಂತ ಕೆಲವು ಮುಖಂಡರಲ್ಲಿ, ಸಚಿವರಲ್ಲಿ ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಅವರಿಗೆ ಈ ವೇದಿಕೆಯ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೇನೆ. ಈಗ ನಿವೃತ್ತ ಹನುಮಂತಪ್ಪ ಗೌಂಡಿ, ಹನುಮಂತಪ್ಪ ದುರ್ಗಪ್ಪ ಗುಳೇಕೂರ್, ತಿರುಪತಿ ಬಂಡಿ ವಡ್ಡಾರ್, ದಸ್ತಗೀರ್ ಸಾಬ್ ಮುಲ್ಲಾ, ಮುಖ್ಯ ವಸೂಲ್
ಏನಾಯ್ತು ಅಂತಂದ್ರೆ ಅದು ಒಬ್ಬ ರೈತನಿಂತ್ರ, ಒಬ್ಬ ಕಾರ್ಮಿಕನಿಂತ್ರ, ಒಬ್ಬ ಸೈನಿಕನಿಂತ್ರ ಈ ದೇಶವನ್ನ ಕಟ್ಟಲಾಗಿದೆ ಅನ್ನೋ ಮಾತನ್ನ ನಾನು ಮೊದಲು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅವರಿಗೆ ಈ ವೇದಿಕೆ ಬರುವಾಗಿ ನನ್ನೊಂದು ಸೆಲ್ಯೂಟ್ ಅನ್ನು ಕೂಡ ಇಲ್ಲಿ ಗೌರವಪೂರ್ವಕವಾಗಿ ನಿಮ್ಗೆ ಅರ್ಪಿಸಕ್ಕೆ ಬಯಸ್ತೀನಿ. ನಾನು ಈ ದೇಶಕ್ಕೆ ರೈತ, ಇವತ್ತು ಕಾರ್ಮಿಕ ಮತ್ತು ಸೈನಿಕ ಅಂತ ನಾವು ಹೇಳುವಂತ ಪರಿಸ್ಥಿತಿ, ಇವತ್ತು ಸತ್ಯವಾದ ಪರಿಸ್ಥಿತಿಯನ್ನು ನಾವು ಒಪ್ಕೊಳ್ಬೇಕಾಗುತ್ತೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಒಂದೇ ಮಾತಿಗೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಈ ಸಂಘಟಿತ ಕಾರ್ಮಿಕರ ಸಂಘಟನೆ ಉದ್ಘಾಟನೆ ಮಾಡಬೇಕು ಅಂತ ನಾನು ಕೇಳ್ಕೊಂಡಾಗ ಅವರು ಒಂದು ಮಾಡಲು ವಿಚಾರ ಮಾಡದೆ ನಾನು ಬರ್ತೀನಿ ಕಾರ್ಯಕ್ರಮ ಆಯೋಜನೆ ಮಾಡು ಅಂತೇಳಿ ಸಂದೇಶವನ್ನು ಕೊಟ್ಟು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದ್ರಲ್ಲ, ಅವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ಮೊದಲ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ. ಅವರಲ್ಲಿ ಇರುವಂತ ಕಾಳಜಿ ಕಳಕಳಿ ಯಾರ ಮೇಲೆ ಐತಂದ್ರೆ ರೈತರು, ಕಾರ್ಮಿಕರು ಮತ್ತು ಸೈನಿಕರ ಮೇಲೆ ಇರುವಂತ ಕಾಳಜಿಗೋಸ್ಕರನೇ ಅವರು ಮತ್ತೆ ಅದೇ ಸಚಿವ ಸಂಪುಟದ ಸಚಿವರಾಗಿ ಇವತ್ತು ನಮ್ಮಲ್ಲಿ ಆಗಮಿಸಿದ್ದಾರೆ ಬಂಧುಗಳೇ. ಇವರ ಬಗ್ಗೆ ಹೇಳಬೇಕಂದ್ರೆ ಬಹಳ ಸರಳ ವ್ಯಕ್ತಿ, ಬಹಳ ಸಂಚರಿಕೆ ವ್ಯಕ್ತಿ. ಮೇಲು ಕೀಳು ಭೇದ ಭಾವ ಅನ್ನೋದು ಈ ರಾಜ್ಯದಲ್ಲಿ ಯಾರು ಒಬ್ಬರು ಸಚಿವರಿಗೆ ಗೊತ್ತೇ ಇಲ್ಲ ಅಂದ್ರೆ ಅದು ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಅನ್ನೋ ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕಾರ್ಮಿಕ ಸಚಿವರಾಗಿ ಇವತ್ತು ಅನೇಕ ಸಾಧನೆ ದಾಖಲೆಗಳನ್ನು ಇಡುತ್ತಾ ಇವತ್ತು ರಾಜ್ಯ ಸರ್ಕಾರದಲ್ಲಿ ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ಅತಿ ಹತ್ತಿರದವರು ಒಂದು ಮುಖ್ಯಮಂತ್ರಿಗಳ ಏನು ತತ್ವ ಸಿದ್ಧಾಂತ ಇದೆ, ಬಡವರು, ರೈತರು, ದೀನದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಅನ್ನೋದ್ರ ಬಗ್ಗೆ ಏನು ನಮ್ಮ ಮುಖ್ಯಮಂತ್ರಿಗಳ ಹತ್ರ ಕಾಳಜಿ ಇದೆ, ಅದೇ ಕಾಳಜಿ ಕಳಕಳಿಯನ್ನ ಹೊಂದಿರುವಂತ ಏಕೈಕ ಸಚಿವ ಅದು ನಮ್ಮ ಸಂತೋಷ್ ಲಾಡ್ ಅವರು ಅನ್ನೋ ಮಾತನ್ನು ಕೂಡ ನಾವು ಹೇಳಬೇಕಾಗಿದೆ. ಬದಲಾವಣೆಗಳನ್ನು ತಂದು ವಿಶೇಷವಾಗಿ ಕಾರ್ಮಿಕರಿಗೆ, ಯಾಕಂದ್ರೆ ಕಾರ್ಮಿಕರಿಗೆ ಕೇವಲ ನಾನು ಕೇಳಿದ ಇಲಾಖೆಯಲ್ಲಿ ಎಷ್ಟು ಕಾರ್ಯಕ್ರಮಗಳನ್ನ ನಾವು ಇಲಾಖೆಯಲ್ಲಿ ಕಾರ್ಮಿಕರಿಗಾಗಿ ಕೊಡ್ತಿದ್ವಿ ಅಂತಂದ್ರೆ ಹಿಂದೆ ಕೇವಲ 12 ಕಾರ್ಯಕ್ರಮಗಳನ್ನು ಮಾತ್ರ ಇವತ್ತು ನಮ್ಮ ಕಾರ್ಮಿಕ ಇಲಾಖೆ ಕೊಡ್ತಾ ಇತ್ತು. ಒಂದು ಅರ್ಥ ಮಾಡ್ಕೊಂಡ್ರಿ ಕಾರ್ಮಿಕರೆಲ್ಲ ತಾವು, ಕೇವಲ 12 ಏನು ಕಾರ್ಯಕ್ರಮಗಳನ್ನು ನಿಮಗೆ ನೀಡಲಾಗ್ತಿತ್ತು ಸರ್ಕಾರದಿಂದ. ಇವತ್ತು ನಮ್ಮ ಸಂತೋಷ್ ಲಾಡ್ ಅವರು ಬಂದ ಮೇಲೆ ಇವತ್ತು 93 ಇವತ್ತು ಅನೇಕ ಯೋಜನೆಗಳನ್ನ ತಂದು ಪ್ರತಿ ಒಂದು ಕಾರ್ಮಿಕರ ಮನೆಗೆ ಅವರ ಕುಟುಂಬದ ಅವರ ಮಕ್ಕಳಿಗೆ ಇರ್ಬೋದು, ಅವರ ತಾಯಿಯವರಿಗೆ ಇರ್ಬೋದು, ಆ ಹೆಣ್ಣು ಮಗುಗಿರ್ಬೋದು, ಎಲ್ಲರಿಗೂ ಕೂಡ ಇವತ್ತು ಸವಲತ್ತನ್ನು ತರೋದ್ರ ಮುಖಾಂತರ ಇವತ್ತು ಸರ್ಕಾರದಲ್ಲಿ ಒಂದು ಮಸೂದೆಯನ್ನ ಮಂಡನೆ ಮಾಡಿ ಇವತ್ತು ನಮಗೆಲ್ಲ ಕಾರ್ಮಿಕರಿಗೆ ಇವತ್ತು ಅನ್ನದಾತ ಆದಂತ ಏಕೈಕ ಸಚಿವ ಅದು ನಮ್ಮ ಸಂತೋಷ್ ಲಾಡ್ ಅಂದ್ರೂ ಕೂಡ ಇವತ್ತು ತಪ್ಪಾಗಿಲ್ಲ ಬಂದು. ಯಾಕಂದ್ರೆ ಕಾರ್ಮಿಕರು ಮನೆಯಲ್ಲಿ ತೀರಿ ಹೋದ್ರ ಕೇವಲ 10,000 ರೂಪಾಯಿ ಕೊಡ್ತಿದ್ವಿ, 10,000 ರೂಪಾಯಿ ಕೊಡ್ತಿದ್ದಿಲ್ಲಪ್ಪ. ಇವತ್ತು ನಮ್ಮ ಸಚಿವರು ಬಂದ ಮೇಲೆ ಕಾರ್ಮಿಕ ಒಬ್ಬ ಯಾರು ಕಾರ್ಮಿಕ ತೀರಿದ್ರೆ 1,40,40,000 ರೂಪಾಯಿಯನ್ನ ಇವತ್ತು ನಮ್ಮ ಸರ್ಕಾರದಿಂದ ಕೊಡು ಮಾಡಿದಂತ ಪುಣ್ಯಾತ್ರು. ಯಾಕಂದ್ರೆ ಮಾಡಿದ ಜನ್ಮ ಕಡೆ ಅಂತ ಹೇಳ್ತೀವಿ, ಇದೇ ಜನ್ಮ ಕಡೆ ಏನ್ ಬೇಕಾಗಿಲ್ಲ. ಬಹಳ 100 ದಿನ ಹುಲಿಯಾಗಿ ಬಾಳೋದಕ್ಕಿಂತ 1 ದಿನ ಹುಲಿಯಾಗಿ ಬಾಳ್ತೀವಿ ಅಂತ ನಮ್ಮ ಅಣ್ಣ ಸಂತೋಷ್ ಅಣ್ಣ ಅನ್ನೋ ಮಾತನ್ನ ನಾನು ಬಹಳ ಸಂತೋಷದಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಹೃದಯ ಮನಸ್ಸು. ಇವತ್ತು ಅವರು ಅನೇಕ ಬದಲಾವಣೆಗಳನ್ನ ಇವತ್ತು ತಂದಿದ್ದಾರೆ ಬಂಧುಗಳೇ. ಸ್ಮಾರ್ಟ್ ಕಾರ್ಡ್ ಅನ್ನ ಕೊಟ್ಟರು. ಇವತ್ತು ಸ್ಮಾರ್ಟ್ ಕಾರ್ಡ್ ಇದ್ದಿದ್ದಿಲ್ಲ. ಇವತ್ತು ಕಾರ್ಮಿಕರಿಗೆ ಅದರ ಸಂಘಟಿತ ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಇವತ್ತು ವಿಶೇಷವಾಗಿ ನೇಕಾರರಿಗೆ, ನಾನು ನೇಕಾರರಿಗೆ ಕೂಡ ನಮ್ಮ ಸಚಿವರು ಇವತ್ತು ಎಲ್ಲರಿಗೂ ಕಾರ್ಡ್ ಕೊಡಬೇಕು ಅಂತೇಳಿ ಒಂದು ಮಸೂದೆಯನ್ನ ಸದನದಲ್ಲಿ ತಂದಾಗ ನಾನು ಎತ್ತಿ ಅಂತ ಹೇಳಿದೆ ನಮ್ಮಣ್ಣವರಿಗೆ, ಸಾಮಾನ್ಯ ಸಚಿವರೇ ನೀವೆಲ್ಲರಿಗೂ ಕಾರ್ಡ್ ಅನ್ನ ಸ್ಮಾರ್ಟ್ ಕ್ಲಾಸ್ ಕೊಡ್ತಾ ಇದ್ದೀರಿ, ಎಲ್ಲ ಯೋಜನೆಗಳು ಕೊಡ್ತಾ ಇದ್ದೀರಿ, ದಯವಿಟ್ಟು ಅದರಲ್ಲಿ ಇರುವಂತಹ ಅನೇಕ ರಂಗಭೂಮಿ ಕಲಾವಿದರಿಗೂ ಕೂಡ ತಾವು ಅವಕಾಶವನ್ನು ಕಲ್ಪಿಸಿಕೊಡಬಹುದು ಅಂದಾಗ ಆ ಒಂದು ಮಸೂದೆಯಲ್ಲಿ ಇವತ್ತು ರಂಗಭೂಮಿ ಕಲಾವಿದರಿಗೂ ಕೂಡ ಇವತ್ತು ಲೇಬರ್ ಕಾರ್ಡ್ ಅನ್ನು ಕೊಡುವಂತ ಕೆಲಸ
ಎಲ್ಲ ನಮ್ಮ ಕಾರ್ಮಿಕರಿಗೆ ಸಿಗುವಂತ ಸವಲತ್ತನ್ನ ಇವತ್ತು ಸಿನಿಮಾ ನಟರಿರ್ಬೋದು, ರಂಗಭೂಮಿ ಕಲಾವಿದರಿರ್ಬೋದು, ಜಾನಪದ ಸಾಹಿತಿಗಳಿರ್ಬೋದು, ಅನೇಕ ಜನ ಏನು ಕಾರ್ಮಿಕರಿದ್ದಾರೆ ಅವ್ರಿಗೆಲ್ಲರಿಗೂ ಇವತ್ತು ಸವಲತ್ತನ್ನ ಸಿಗುವಂತ ಕಾರ್ಯವನ್ನ ಮಾಡಿದ್ದು ನಮ್ಮ ಸಂತೋಷ್ ನಾರಾಯಣ್ ಸಾಹೇಬರು. ಇವತ್ತು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಒಂದು ಸಂಘಟನೆಯನ್ನು ತಾವು ಉಂಟಾಕಿದ್ದೀರಿ. ಇವತ್ತು ನಮ್ಮ ತಾಲೂಕಿನಲ್ಲಿ ಸುಮಾರು ಈಗಾಗಲೇ 9,481 ಕಾರ್ಮಿಕರು ಇವತ್ತು ಗುರುತಿಸಲ್ಪಟ್ಟಿದ್ದಾರೆ. ಅದರಲ್ಲಿ ನಾನಾ ತರ ಕಟ್ಟಡ ಕಾರ್ಮಿಕರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಇವತ್ತು ಅಸಂಘಟಿತ ಕಾರ್ಮಿಕರಿದ್ದಾರೆ. ಅವ್ರಿಗೆಲ್ಲರಿಗೂ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ನಾನು ಈಗಾಗಲೇ ನೇಕಾರರಿಗೆ, ನಮ್ಮ ಇಲಾಖೆಯಲ್ಲಿರುವಂತಹ ನೇಕಾರ ಬಂಧುಗಳಿಗೆ ನಾನು ಹೊಸ ಮಸೂದೆ ಪಾಸ್ ಆದ ಮೇಲೆ ಸುಮಾರು 545 ಕಾರ್ಡ್ ನಾನು ನೇಕಾರಿಗಾಗಿ ಇವತ್ತು ಕೊಡಿಸುವಂತ ಕೆಲಸ ಮಾಡಿದ್ದೀವಿ ನಾವು ಇಲಾಖೆಯಲ್ಲಿ. ಇನ್ನೂ ಬಹಳಷ್ಟು ಜನ ಇದ್ದಾರೆ, ಯಾಕಂದ್ರೆ ಪಾಪ ಅವರು ಕೂಲಿ ಕಾರ್ಮಿಕರಾಗಿ ದುಡಿತಾ ಇದ್ದಾರೆ. ಆದ್ರೆ ಅವ್ರಿಗೆ ಯೋಜನೆಗಳ ಬಗ್ಗೆ, ಸರ್ಕಾರ ಕೊಡುವಂತ ಯೋಜನೆಗಳ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಈಗಾಗಲೇ ನಮ್ಮ ಸಚಿವರು ಎಳೆ ಆಗಿ ನಿಮ್ಗೆಲ್ಲ ಬಿಚ್ಚಿಟ್ಟಿದ್ದಾರೆ. ತಾವೆಲ್ಲರೂ ಇದನ್ನು ತಿಳಿಸಿ, ಯಾರು ಕಾಣಿಲ್ಲ, ಯಾರು ದುಡಿತಾರೆ ಅವ್ರಿಗೆ ನ್ಯಾಯವಾಗಿ ಸರ್ಕಾರದ ಸವಲತ್ತುಗಳು ಸಿಗಬೇಕು. ಆ ಸಿಗುವಂತ ಕೆಲಸ ತಾವೆಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೀರಿ. ಮತ್ತು ಈಗಾಗಲೇ ಸಚಿವರು ಅನೇಕ ಮುದ್ದೆಗಳನ್ನ ಇವತ್ತು ಹೊಸದಾದ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮಾಣವನ್ನು ನಾನು ಈ ವೇದಿಕೆ ಮುಖಾಂತರ ಮಾಡಕ್ಕೆ ಇಷ್ಟಪಡ್ತೀನಿ. ಇನ್ನೇನೇ ಕೆಲಸ ಇರುತ್ತೆ, ಇನ್ನೇನೇ ಕಾರ್ಯ ಇರಲಿ, ಅದು ಸರ್ಕಾರ ಮಟ್ಟದಲ್ಲಿ ಇರಲಿ, ಡೆಲ್ಲಿ ಮಟ್ಟದಲ್ಲಿ ಇರಲಿ, ಅದರ ಜೊತೆಗೆ ಮಾಡ್ಕೊಂಡು ಬರಕ್ ನಾನು ಇರ್ತೀನಿ. ನಾವು ಯಾವತ್ತೂ ಅಂಜೋದು ಅವಶ್ಯಕತೆ ಇಲ್ಲ. ನೀವು ಎಲ್ಲರೂ ಕೂಡ ಗಟ್ಟಿಯಾಗಿ ಈ ಸಂಘಟನೆಯನ್ನ ಬೆಳೆಸಿ ಈ ತಾಲೂಕಿನಾದ್ಯಂತ ಎಲ್ಲಿ ಕಾರ್ಮಿಕರಿದ್ದಾರೆ, ಯಾರು ಇದರ ಸದುಪಯೋಗವನ್ನು ಪಡಿತಿಲ್ಲ, ಅವ್ರಿಗೆಲ್ಲರಿಗೂ ಅನುಕೂಲ ಮಾಡುವಂತ ಕೆಲಸ ನೀವು ಮಾಡಬೇಕು ಅನ್ನೋ ಮಾತನ್ನ ಹೇಳಿ ಕೊನೆಯದಾಗಿ ನಮ್ಮನ್ನೆಲ್ಲ ಈ ಬಿಜೆಪಿ ಅವರು ಬಹಳ ಮಂದಿ ಇದ್ದಾರೆ. ಯಾಕಂದ್ರೆ ಬಿಜೆಪಿ ನೆನಪಿಲ್ಲ, ರೈತರಂದ್ರೆ ನೆನಪಿಲ್ಲ, ಬಡವರಂದ್ರೆ ನೆನಪಿಲ್ಲ, ಅಲ್ಪಸಂಖ್ಯಾತರಂದ್ರೆ ನೆನಪಿಲ್ಲ, ದಲಿತರಂದ್ರೆ ನೆನಪಿಲ್ಲ, ಹಿಂದುಳಿದ ವರ್ಗದವರಂದ್ರೂ ಕೂಡ ನೆನಪಿಲ್ಲ ಅವ್ರಿಗೆ. ಅಂದ್ರ ಅವ್ರ ಆಸೆ ಏನಿವತ್ತು ಒಂದು ತಪ್ಪು ದೊಡ್ಡ ಕೆಲಸ ಏನ್ ಮಾಡ್ರ ಅಂದ್ರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಇವತ್ತು ಅವ್ರ ಹೆಸರನ್ನ ತೆಗೆದುಹಾಕುವಂತ ಕೆಲಸ, ಗೀಸ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರ ಅದು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಮಾಡಿದೆ ಅನ್ನೋ ಮಾತನ್ನ ನಾವು ವೇದಿಕೆ ಮುಖಾಂತರ ಹೇಳಬೇಕಾಗತ್ತೆ. ನರೇಗಾ ಯೋಜನೆ ಅಂತ ನಾವು ಹೇಳ್ತಿದ್ದು, ಆ ಯೋಜನೆಯನ್ನ ಇವತ್ತು ಒಂದು ಹೆಸರಿಟ್ಟರು ಹೊಸದಾಗಿ ಅವರು ಏನಂತಂದ್ರ ವಿಬಿಜಿ ರಾಮ್ಜಿ ಅಂತ. ವಿಬಿಜಿ ರಾಮ್ಜಿ ಯಾಕಪ್ಪ? ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರಲ್ಲಪ್ಪ ನಮಗೆ, ಹೌದಲ್ರಪ್ಪ? ಸ್ವಾತಂತ್ರ್ಯ ಅವರು ಕೊನೆ ಉಸಿರಿಳಿದಾಗ ಗೋಡಿಸೆ ಗುಂಡಾಕಿದಾಗ ಅವರು ಉಸಿರನ್ನು ಬಿಡುವಾಗ ಏನ್ ಹೇಳಿದ್ರು? ಹೇ ರಾಮ್ ಅಂತ ಹೇಳಿದ್ರು. ಆ ರಾಮ ಬೇಕು, ಈ ಬಿಜೆಪಿ ಅವರ ಬಾಯಲ್ಲಿರುವ ರಾಮ ನಮಗ್ ಬೇಡ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ನಾವು ಈ ವೇದಿಕೆ ಮುಖಾಂತರ ಹೇಳಬೇಕಾಗುತ್ತೆ ಬಂದು. ಈಗಾಗಲೇ ಯಾಕಂದ್ರೆ ಹಳ್ಳಿಗಳನ್ನ ಇವತ್ತು ಗ್ರಾಮ ಸ್ವಚ್ಛ ಆಗ್ಬೇಕಂತ ಕನಸನ್ನು ಕಂಡಂತ ಪುಣ್ಯಾತ್ಮ ಯಾರಂತ ಅದು ಮಹಾತ್ಮ ಗಾಂಧೀಜಿಯವರು. ಅದಕ್ಕೆ ನಮ್ಮ ಸರ್ಕಾರ 2010ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದು ಇವತ್ತು ನಮ್ಮ ಹಳ್ಳಿಗಾಡದಲ್ಲಿ ನಗರ ಪ್ರದೇಶದಲ್ಲಿರುವಂತಹ ಏನು ಕೂಲಿ ಕಾರ್ಮಿಕರಿಗೆ ಇವತ್ತು ನ್ಯಾಯವನ್ನು ಕೊಟ್ಟಿತ್ತು. ಕಡ್ಡಾಯವಾಗಿ 100 ದಿವಸಗಳ ಕಾಲ ಕೆಲಸ ಕೊಡಿಸುವಂತ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದು, ನಮ್ಮ ಸರ್ಕಾರ ಮಾಡಿತ್ತು, ಹಿಂದಿನ ಸರ್ಕಾರ, ಕೇಂದ್ರ ಸರ್ಕಾರ. ಆದ್ರೆ ಇವರು ಆ ಕಾರ್ಮಿಕರ ಹೊಟ್ಟೆ ಮೇಲೆ ಇವತ್ತು ಬರೆ ಕೊಡುವಂತ ಕೆಲಸ ಇವತ್ತೇನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಧಿಕ್ಕಾರವನ್ನು ತಿಳಿಸಿ ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಹೊಳೆ ಇಡೋವರೆಗೂ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನ ಗಟ್ಟಿಯಾಗಿ ಕಾರ್ಮಿಕರ ಪರವಾಗಿ ನಾವು ಧ್ವನಿಯನ್ನ ಎತ್ತಿವೆ ಅನ್ನೋ ಮಾತನ್ನ ಈ ಸಂದರ್ಭ ಸೆಂಟ್ರಿ ಮನವಿ ಅರ್ಪಿಸಬೇಕು. ಕರ್ನಾಟಕ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮೇಲ್ವಿಚಾರಕರ ಸಂಘದ ಅಬ್ದುಲ್ ರಜಾಕ್ ತಾಳಿಕೋಟಿ, ಪ್ರಭು ಚುಮ್ಮಣ್ಣ ಅವರ
बसवराज गुरप्प ಹೊಸೂರ್ ಖಜಾಂಚಿ ಮಾಂತೇಶ್ ಇನ್ನೊಮ್ಮೆ ಹೆಸರು ಹೋಗ್ತೇನೆ ಜಮಾದಾರ್ ಎಲ್ಲ ನಮ್ಮ ಬಂಧುಗಳು ಬಂದು ಸಭೆಯ ಗಮನಕ್ಕೆ ಒಂದು ಮಾತು. ಕಾಶಪ್ಪನವ್ರ ಸಾಹೇಬರಿಗೆ 54, ಲಾಡ್ ಸಾಹೇಬರಿಗೆ 50 ವಯಸ್ಸು. ನೀವೆಲ್ಲ ನಾನು ಅತ್ಯಂತ ಅವರ ಅಭಿಮಾನಿ.